ಅಧ್ಯಾಯ 1 1010ನೇ ದಿನ 3 ವರ್ಷಗಳಿಂದ ಫೈಸಲ್ ಸಮುದ್ರದ ಆ ಕಡೆಯಲ್ಲಿದ್ದಾನೆ. ನಿಖರವಾಗಿ ಹೇಳುವುದಾದರೆ 1009 ದಿನಗಳು. ರಾಶಾ ಆ ದಿನಗಳನ್ನೆಲ್ಲ ಬೆರಳಿನ ತುದಿಯಲ್ಲಿ ಎಣಿಕೆ ಮಾಡಿದ್ದಳು. ಪ್ರತಿದಿನವೂ ಒಂದು ಕಲ್ಲನ್ನು ಆರಿಸಿ ಸ್ಮರಣೆಗಳ ಜೋಗುರದಲ್ಲಿ ಇಡುವಂತೆ ಆಕೆ ಎಚ್ಚರಿಕೆಯಿಂದ ಇಟ್ಟುಕೊಂಡಿದ್ದಳು. ಆದರೂ ಇಂದು 1010ನೇ ದಿನ ಆಕೆಯ ಕಾಲು ತಡವಾಡಿತು. ತಲೆ ಸುತ್ತುವಂತೆ ಭಾಸವಾಯಿತು. ಅಡಿಗೆಯಲ್ಲಿ ತಯಾರಿಸಿಟ್ಟ ಮಸಾಲೆಯ ವಾಸನೆ ಗಂಟಲಿನ ಕಡೆಗೆ ಒಗೆಯುವಂತೆ ಏರಿತು. ಆಕೆ ಬಾಯಿ ಮುಚ್ಚಿಕೊಂಡು ಶೌಚಾಲಯದ ಕಡೆಗೆ ಓಡಿದಳು. ಹೊರಗೆ ಉಮ್ಮಚ್ಚಿ ಫಾತಿಮಾ ಮೊಮ್ಮಗನಿಗಾಗಿ ಅಂಗಣದಲ್ಲಿ ಆಟದ ಮನೆಯನ್ನು ಕಟ್ಟುವ ಗಡಿಬಿಡಿಯಲ್ಲಿದ್ದರು. ರಾಶಾಳ ಓಟ ಆಕೆಯ ಕಣ್ಣಿಗೆ ಬೀಳಲಿಲ್ಲ. ಸ್ವಲ್ಪ ಹೊತ್ತು ವಾಂತಿಯಿಂದ ದಣಿದು ಗೋಡೆಗೆ ಒರಗಿಕೊಂಡಿರುವಾಗ ಆಕೆಗೆ ಸ್ವತಃ ತಾನೇ ತಿರಸ್ಕಾರ ಭಾಸಿತು. ದೇಹದ ಬಗ್ಗೆ ಯೋಚಿಸಿದಾಗ ಆಕೆಗೆ ಭಯ ಶುರುವಾಗಿತ್ತು. ಸಾಮಾನ್ಯಕ್ಕಿಂತ ಹೆಚ್ಚಿನ ದಣಿವು, ಆಹಾರದ ಮೇಲಿನ ಒಲವಿಲ್ಲದಿರುವಿಕೆ ಮತ್ತು ಕೆಲವು ನಿರ್ದಿಷ್ಟ ವಾಸನೆಗಳನ್ನು ಸಹಿಸಲಾಗದ ಸ್ಥಿತಿ. ಆಕೆಯೊಳಗೆ ಭಯದ ಬೀಜ ಮೊಳಕೆಯೊಡೆದಿತ್ತು. ಆದರೆ ಅದು ಸತ್ಯವಾಗಬಾರದೆಂದು ಆಕೆ ಪ್ರತಿ ನಮಾಜಿನಲ್ಲೂ ಪ್ರಾರ್ಥಿಸಿದ್ದಳು. ಆದರೆ ದೇಹವು ತನ್ನ ಲಕ್ಷಣಗಳನ್ನು ಇನ್ನಷ್ಟು ಸ್ಪಷ್ಟವಾಗಿ ತೋರಿಸಿತು. ಅದೊಂದು ಶುಕ್ರವಾರವಾಗಿತ್ತು. ಜುಮ್ಮಾ ನಮಾಜ್ ಮುಗಿಸಿ ಮಸೀದಿಯಿಂದ ಹೊರಬಂದ ಪುರುಷರ ಕೂಗಾಟವನ್ನು ಹೊರಗೆ ಕೇಳಬಹುದಿತ್ತು. ಮಧ್ಯಾಹ್ನದ ಊಟಕ್ಕೆ ಸಿದ್ಧತೆಯ ಮಧ್ಯೆ ಫಾತಿಮಾಳ ಕಣ್ಣುಗಳು ಹಲವಾರು ಬಾರಿ ರಾಶಾಳನ್ನು ಹುಡುಕಿದವು. ಆಕೆಯ ಬಿಳಿಚಿಕೊಂಡಿರುವ ಮುಖ ಮತ್ತು ಕಾಲಕಾಲಕ್ಕೆ ಹಣೆಯ ಮೇಲೆ ಹನಿಗಳಾಗಿ ಹರಡುವ ಬೆವರು ಆ ತಾಯಿಯ ಕಣ್ಣಿಗೆ ಬಿದ್ದವು. ಏನಾಯಿತು ಮಗಳೇ, ನಿನಗೆ ಒಂದು ರೀತಿಯ ಅಸ್ವಸ್ಥತೆಯಂತೆ ಕಾಣುತ್ತಿದೆ? ಆಕೆ ಪ್ರೀತಿಯಿಂದ ಕೇಳಿದಳು. ಏನಿಲ್ಲ ಉಮ್ಮಚ್ಚಿ, ಸ್ವಲ್ಪ ತಲೆನೋವು ಎಂದು ರಾಶ ತಪ್ಪಿಸಿಕೊಂಡಳು. ಆದರೆ ಅನ್ನವನ್ನು ತಟ್ಟೆಯಲ್ಲಿ ಬಡಿಸಿಟ್ಟಾಗ ಆಕೆಗೆ ಮತ್ತೆ ತಲೆ ಸುತ್ತಿತು. ಕಣ್ಣುಗಳಲ್ಲಿ ಕತ್ತಲೆ ಕಾಣುವಂತಾಯಿತು. ಮುಂದಿನ ಕ್ಷಣದಲ್ಲಿ ಫಾತಿಮಾಳ ಕೂಗು ಶಬ್ದವನ್ನು ಆಕೆ ಕೇಳಿದಳು. ಎಚ್ಚರವಾದಾಗ ಆಕೆ ತನ್ನ ಕೋಣೆಯ ಹಾಸಿಗೆಯ ಮೇಲೆ ಇದ್ದಳು. ಸುತ್ತಲೂ ಗೆಳತಿಯರು ಮತ್ತು ಫಾತಿಮಾ ಗಾಬರಿಯಿಂದ ನಿಂತಿದ್ದರು. ಏನೂ ಇಲ್ಲ, ಸ್ವಲ್ಪ ದಣಿವಿನಿಂದ ಎಂದು ಆಕೆ ಎದ್ದೇಳಲು ಯತ್ನಿಸುತ್ತಾ ಹೇಳಿದಳು. ಆದರೆ ಗುಂಪಿನಲ್ಲಿದ್ದ ವಯಸ್ಸಾದ ನಬಿಸುಮ್ಮ ಆಕೆಯ ನಾಡಿಯನ್ನು ತಡವಿ ನೋಡಿದರು. ತದನಂತರ ಫಾತಿಮಾಳ ಕಿವಿಯಲ್ಲಿ ಏನೋ ರಹಸ್ಯವಾಗಿ ಹೇಳಿದರು. ಆ ಕ್ಷಣದಲ್ಲಿ ಫಾತಿಮಾಳ ಮುಖ ಕಲ್ಲಿನಂತೆ ಗಟ್ಟಿಯಾಯಿತು ಎಂಬುದನ್ನು ರಾಶ ಕಂಡಳು. ಆ ದಿನ ಸಂಜೆ ಆಕೆಯನ್ನು ಹತ್ತಿರದ ಊರಿನ ವೈದ್ಯರ ಬಳಿಗೆ ಕರೆದೊಯ್ದರು. ಕಾಯುವಿಕೆಯ ಪ್ರತಿಕ್ಷಣವೂ ರಾಶಾಳ ಹೃದಯ ಗಟ್ಟಿಯಾಗಿ ಬಡಿಯಿತು. ಕೊನೆಗೆ ವೈದ್ಯರು ನಗುಮುಖದಿಂದ ಆ ಸುದ್ದಿಯನ್ನು ಹೇಳಿದರು. ಭಯಪಡುವುದಕ್ಕೆ ಏನೂ ಇಲ್ಲ, ಸ್ವಲ್ಪ ದಣಿವು, ಇದು ಸಾಮಾನ್ಯ. ರಾಶಾ ಗರ್ಭಿಣಿಯಾಗಿದ್ದಾಳೆ, 3 ತಿಂಗಳು ಕಳೆದಿದೆ. ಆ ಮಾತುಗಳು ಫಾತಿಮಾಳ ಕಿವಿಗಳಿಗೆ ಗುಡುಗಿನಂತೆ ಬಿದ್ದವು. ಸಂತೋಷದಿಂದ ಹೊಳೆಯಬೇಕಾಗಿದ್ದ ಆ ತಾಯಿಯ ಮುಖದಲ್ಲಿ ಅವಿಶ್ವಾಸ ಮತ್ತು ಆಘಾತದ ನೆರಳು ಕಾಣಿಸಿತು. ರಾಶಾಳ ಹೃದಯ ನಿಂತಂತೆ ಭಾಸಿತು. ಸಂತೋಷ ಪಡಬೇಕು ಅಥವಾ ಅಳಬೇಕು ಎಂಬ ಗೊಂದಲದ ಸ್ಥಿತಿಯಲ್ಲಿದ್ದಳು. ಮನೆಗೆ ಹಿಂತಿರುಗುವ ಆಟೋ ರಿಕ್ಷಾ ಪ್ರಯಾಣದಲ್ಲಿ ಯಾರೂ ಏನೂ ಮಾತನಾಡಲಿಲ್ಲ. ಮೌನಕ್ಕೆ ಭಾರವಾಯಿತು. ಮನೆಗೆ ತಲುಪಿದ ಕೂಡಲೇ ಫಾತಿಮಾ ತಮ್ಮ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿದರು. ರಾಶಾ ಒಂಟಿಯಾದಳು. ಆಕೆಯ ಹೊಟ್ಟೆಯಲ್ಲಿ ಒಂದು ಜೀವನದ ಸ್ಪಂದನವಿತ್ತು. ಆದರೆ ಆ ಸ್ಪಂದನದ ಲಯವು ಹೊರಗಿನ ಜಗತ್ತಿಗೆ ವಿರೋಧವಾಗಿರಬಹುದೆಂದು ಆಕೆಗೆ ಭಾಸಿತು. ಫೈಸಲ್ ಗಲ್ಫ್ಗೆ ಹೋಗಿ 3 ವರ್ಷ ಕಳೆದಿತ್ತು. ಹಾಗಾದರೆ ಆ ಪ್ರಶ್ನೆ ಆ ಮನೆಯೊಳಗೆ ಬೆಂಕಿಯ ಕುಂಡದಂತೆ ಕೊಳೆಯುತ್ತಿತ್ತು. ಅಧ್ಯಾಯ 2 ಗುಸುಗುಸಿನ ಗ್ರಾಮ. ಸುದ್ದಿಯು ಕಾಡ್ಗಿಚ್ಚಿನ ವೇಗದಲ್ಲಿ ಹರಡಿತು. ವೈದ್ಯರನ್ನು ಭೇಟಿಯಾಗಲು ಹೋದ ಆಟೋರಿಕ್ಷಾ ಚಾಲಕನಿಂದಲೋ ಕ್ಲಿನಿಕ್ನ ಸಿಬ್ಬಂದಿಯಿಂದಲೋ ಅದು ಹೊರಗೆ ಬಿತ್ತು. ಮರುದಿನ ಬೆಳಿಗ್ಗೆ ಪತ್ರಿಕೆ ತರಲು ಹೋದ ಫಾತಿಮಾಳ ಗಂಡ ಅಬು ಹಾಜಿ ಗ್ರಾಮಸ್ಥರ ಕರುಣೆಯಿಂದ ಕೂಡಿದ ನೋಟಗಳನ್ನು ಕಾಣತೊಡಗಿದರು. ಕೆಲವರು ಒಳಗೊಳಗೆ ಮಾತನಾಡುವುದನ್ನು ಆತನ ಗಮನಕ್ಕೆ ಬಂದಿತು. ದೇವರೇ, ಆ ಅಬು ಹಾಜಿಯ ಮಗ ದುಬೈನಲ್ಲಿರುವನಲ್ಲವೇ? 3 ವರ್ಷವಾಗಿಲ್ಲವೇ ಹೋಗಿ? ಚಾಯದಂಗಡಿಯಲ್ಲಿ ಕುಳಿತು ಯಾರೋ ಕೇಳಿದರು, ಹೌದಲ್ವಾ, ಇದು ಹೇಗೆ ಸಂಭವಿಸಿತು? ಇನ್ನೊಬ್ಬ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ. ಮಸೀದಿಯಿಂದ ಮನೆಗೆ ಹೋಗುವ ದಾರಿಯಲ್ಲಿ ರಾಶಾಳ ಮನೆಯ ಕಡೆಗೆ ಬೆರಳು ತೋರಿಸುವವರ ಸಂಖ್ಯೆ ಹೆಚ್ಚಾಯಿತು. ಒಡಗುಂಗಿದ ನಗುಗಳು ಮತ್ತು ಕುಟುಕುವ ಮಾತುಗಳು ವಾತಾವರಣದಲ್ಲಿ ತುಂಬಿಕೊಂಡವು. ಒಂದು ಕುಟುಂಬದ ಗೌರವ ಒಂದು ತೆಳುವಾದ ಗುಂಡಿಯ ಸೇತುವೆಯ ಮೇಲೆ ನಡೆಯತೊಡಗಿತು.
ರಾಶಾಳ ಜಗತ್ತು ಆಕೆಯ ಕೋಣೆಯೊಳಗಿನ ಜಗತ್ತಿಗೆ ಸೀಮಿತವಾಯಿತು. ಆತ್ಮೀಯ ಸ್ನೇಹಿತರು ಸಹ ಆಕೆಯನ್ನು ಭೇಟಿಯಾಗಲು ಹಿಂಜರಿದರು. ಬಂಧುಗಳಿಂದ ಕರೆಗಳು ಬರಲಾರಂಭಿಸಿದವು. ಏನಿದು ಮಗಳೇ, ಕೇಳಿಬರುವ ಸುದ್ದಿ? ಯಾವುದಾದರೂ ತಪ್ಪು ಮಾಡಿಬಿಟ್ಟಿಯಾ ಎಂಬ ಪ್ರಶ್ನೆಗಳಲ್ಲಿ ಪ್ರೀತಿಗಿಂತಲೂ ಹೆಚ್ಚಾಗಿ ಕೆಟ್ಟದಾಯಿತಿನ ಜೇನುಗೂಡಿನಂತೆ ಒಳಗೊಂಗಿತ್ತು. ಪ್ರತಿಯೊಂದು ಕರೆಯೂ ಆಕೆಯ ಹೃದಯಕ್ಕೆ ಬಾಣದಂತೆ ತಾಗಿತು. ಸತ್ಯವನ್ನು ಕೂಗಿ ಹೇಳಲು ಆಕೆಯ ನಾಲಿಗೆ ತುದಿಗುಂಡಿತು. ಆದರೆ ಫೈಸಲ್ಗೆ ಕೊಟ್ಟ ಮಾತು ಆಕೆಯನ್ನು ತಡೆಯಿತು. ಆ ರಹಸ್ಯ ಬಯಲಾದರೆ ಆಕೆಗೆ ಯೋಚಿಸಲು ಸಾಧ್ಯವಾಗಲಿಲ್ಲ. ಆಕೆಯ ಸ್ವಂತ ಮನೆಯಿಂದ ತಂದೆ ಮತ್ತು ತಾಯಿ ಭೇಟಿಗೆ ಬಂದರು. ತಂದೆಯ ಮುಖ ಕೋಪದಿಂದ ಕಿರಿದಾಯಿತು. ತಾಯಿಯ ಕಣ್ಣುಗಳು ಕಣ್ಣೀರಿನಿಂದ ಕಲಗಿತ್ತು. ಏನಿದು ರಾಶಾ? ಊರಿನವರ ಮುಖ ನೋಡಲು ಆಗದಂತಾಗಿದೆ. ಸತ್ಯವನ್ನು ಹೇಳು. ಇದಕ್ಕೆ ಜವಾಬ್ದಾರಿ ಯಾರು? ತಂದೆಯ ಧ್ವನಿ ಗಟ್ಟಿಯಾಯಿತು. ಆಕೆ ಕಣ್ಣೀರಿನಲ್ಲಿ ಒಡಗುಂಗಿದಳು. ಅಪ್ಪ, ನಾನು ಯಾವ ತಪ್ಪು ಮಾಡಿಲ್ಲ. ನೀವು ನನ್ನನ್ನು ನಂಬಿ. ನನ್ನ ಫೈಸಲ್ಗೆ ಎಲ್ಲವೂ ಗೊತ್ತು. ಅವನಿಗೆ ಹೇಗೆ ಗೊತ್ತಾಗಲಿ? ಅವನು ಸಮುದ್ರದ ಆ ಕಡೆಯಲ್ಲಿಲ್ಲವೇ? ನೀನು ನಮ್ಮನ್ನು ನಾಚಿಕೆಗೆಡವಿಬಿಟ್ಟೆ. ಆ ಮಾತುಗಳನ್ನು ಕೇಳಿ ಆಕೆಯ ತಾಯಿ ಆಕೆಯನ್ನು ಅಪ್ಪಿಕೊಂಡಳು. ಶಾಂತವಾಗಿರಿ, ಆಕೆಯನ್ನು ನಿಧಾನವಾಗಿ ಕೇಳೋಣ. ಆದರೆ ಆ ತಾಯಿಯ ಕಣ್ಣುಗಳಲ್ಲೂ ಸಂಶಯದ ನೆರಳು ಬಿದ್ದಿತ್ತು. ಆಕೆ ಸಂಪೂರ್ಣವಾಗಿ ಒಂಟಿಯಾದಳು. ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಕಂದಮ್ಮ ಆಕೆಯ ಏಕೈಕ ಸಂಗಾತಿಯಾಗಿತ್ತು. ರಾತ್ರಿಯ ನಿಶ್ಶಬ್ದತೆಯಲ್ಲಿ ಆಕೆ ಹೊಟ್ಟೆಯ ಮೇಲೆ ಕೈಯಿಟ್ಟು ಹೇಳುತ್ತಿದ್ದಳು, ಭಯಪಡಬೇಡ ಕಂದ, ನಿನ್ನ ತಂದೆ ಬರುತ್ತಾನೆ. ನಮ್ಮನ್ನು ಯಾರಿಗೂ ಬಿಟ್ಟುಕೊಡುವುದಿಲ್ಲ. ಆದರೆ ಆ ಮಾತುಗಳಿಗೆ ಆಕೆಯ ಭಯವನ್ನು ಶಾಂತಗೊಳಿಸಲಾಗಲಿಲ್ಲ. ಏಕೆಂದರೆ ಫೈಸಲ್ ಹೇಗೆ ಬರಬಹುದೆಂದು ಆಕೆಗೆ ತಿಳಿದಿರಲಿಲ್ಲ. ಅಧ್ಯಾಯ 3. ಸಾಲ ಮತ್ತು ಕಣ್ಣೀರಿನ ಕೂಗು. ಸ್ಮರಣೆಗಳು ರಾಶಾಳ ಮನಸ್ಸಿಗೆ ಪ್ರವಾಹದಂತೆ ಒಗೆಯಿತು. ಈಗ ತಾನು ಅನುಭವಿಸುತ್ತಿರುವ ಎಲ್ಲಾ ನೋವಿನ ಆರಂಭ ಎಲ್ಲಿ ಇತ್ತು? ಆಕೆ ಜ್ಞಾಪಕಕ್ಕೆ ತರಲು ಪ್ರಯತ್ನಿಸಿದಳು. ಫೈಸಲ್ಗೆ ದೊಡ್ಡ ಕನಸುಗಳಿತ್ತು. ಊರಿನ ಎಲ್ಲರೂ ಗೌರವಿಸುವ ಒಬ್ಬ ವ್ಯಾಪಾರಿಯಾಗಬೇಕೆಂಬ ಆಕಾಂಕ್ಷೆಯೇ ಗಲ್ಫ್ ಈವೆಂಟ್ಸ್ ಎಂಬ ಹೆಸರಿನಲ್ಲಿ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ಪ್ರಾರಂಭಿಸಲು ಪ್ರೇರಣೆಯಾಯಿತು. ಊರಿನ ಒಬ್ಬ ಗಣ್ಯನ ಮಗಳ ನಿಕಾಹ್ನ ಸಂಪೂರ್ಣ ಗುತ್ತಿಗೆಯನ್ನು ಅವರಿಗೆ ಕೊಡಲಾಯಿತು. ಅದೊಂದು ಆರಂಭವಾಗಿರಬಹುದೆಂದು ಫೈಸಲ್ ಮತ್ತು ಆತನ ಸ್ನೇಹಿತ ಕನಸು ಕಂಡಿದ್ದರು. ಆದರೆ ಎಲ್ಲವೂ ಕೈತಪ್ಪಿ ಹೋಯಿತು. ನಿಕಾನ ದಿನ ಡೇರಿಯಲ್ಲಿ ಇಟ್ಟ ಸೌಂಡ್ ಸಿಸ್ಟಮ್ ಕೆಲಸ ಮಾಡಲಿಲ್ಲ. ಔತಣಕ್ಕೆ ಬಡಿಸಿದ ಆಹಾರದಲ್ಲಿ ಏನೋ ತಪ್ಪಾಗಿ ಹಲವರಿಗೆ ಹೊಟ್ಟೆನೋವುಂಟಾಯಿತು. ಒಟ್ಟಾರೆ ನಾಚಿಕೆ ಮತ್ತು ನಷ್ಟ. ಗಣ್ಯನು ₹1 ಕೊಡಲಿಲ್ಲ, ಬದಲಿಗೆ ಪರಿಹಾರವನ್ನು ಕೇಳಿದನು. ಡೇರೆ ಮತ್ತು ಆಹಾರಕ್ಕೆ ಕೊಟ್ಟ ಹಣವೆಲ್ಲ ಸಾಲವಾಗಿತ್ತು. ಫೈಸಲ್ನ ತಲೆಯ ಮೇಲೆ ಲಕ್ಷಾಂತರ ಭಾರ ಬಿದ್ದಿತು. ಸಾಲ ಕೊಟ್ಟವರು ಮನೆಗೆ ಬಂದು ಹೋಗತೊಡಗಿದರು. ಅವರ ಬೆದರಿಕೆಗಳು ಮತ್ತು ನಿಂದನೆಗಳು ಆ ಮನೆಯ ಶಾಂತಿಯನ್ನು ಕೆಡಿಸಿದವು. ಆ ನಾಚಿಕೆ ಮತ್ತು ಸಾಲದಿಂದ ಮೇಲೇಳಲು ಆತ ವಿಮಾನವನ್ನೇರಿದನು. ಪ್ರತಿ ತಿಂಗಳೂ ಆತ ಕಳುಹಿಸುವ ಹಣ ಸಾಲವನ್ನು ತೀರಿಸಲು ಮತ್ತು ಬಡ್ಡಿಯನ್ನು ಕೊಡಲು ಸಾಕಾಗದೇ ಇದ್ದಿತು. ಒಂದಾದರೂ ಈ ಸಾಲ ತೀರಲಿದೆ ಎಂದು ಆತ ಆಕೆಯನ್ನು ಸಮಾಧಾನಿಸಿದನು. ಆದರೆ 6 ತಿಂಗಳ ಹಿಂದೆ ಒಂದು ದಿನ ಎಲ್ಲವೂ ಒಡೆದಿತು. ಬಡ್ಡಿಯನ್ನು ಕೊಡಲು ತಡವಾದ ಕಾರಣಕ್ಕೆ ಪ್ರಮುಖ ಸಾಲಗಾರನೊಬ್ಬ ಮನೆಗೆ ಬಂದು ಅಬು ಹಾಜಿ ಮತ್ತು ಫಾತಿಮಾರನ್ನು ತುಂಬಾ ಅವಮಾನಿಸಿದನು. ಅದನ್ನು ಕಂಡು ರಾಶಾ ಕೋಣೆಗೆ ಓಡಿ ಬಾಗಿಲು ಮುಚ್ಚಿಕೊಂಡಳು. ಆ ರಾತ್ರಿ ಆಕೆ ಫೈಸಲ್ಗೆ ಕರೆ ಮಾಡಿದಳು. ಆಕೆಯ ಮಾತುಗಳು ತಡವಾಡುತ್ತಿದ್ದವು. ಫೈಸಲ್ಕ, ಇದನ್ನು ಸಹಿಸಲಾಗುತ್ತಿಲ್ಲ. ಇಂದು ಅವರು ಬಂದು ಅಪ್ಪನನ್ನು ಉಮ್ಮಚ್ಚಿಯನ್ನು ತುಂಬಾ ಬೈದರು. ನಾವೇಕೆ ಇವರಿಂದ ಇದನ್ನೆಲ್ಲ ಕೇಳಬೇಕು? ನನಗೆ ಭಯವಾಗುತ್ತಿದೆ. ನೀವಿಲ್ಲಿದ್ದರೆ. ಆಕೆ ಕಣ್ಣೀರಿನಲ್ಲಿ ಒಡಗೊಂಗಿದಳು. ಮರುಭೂಮಿಯ ಆ ಒಡೆದ ಕೋಣೆಯಲ್ಲಿ ಕುಳಿತಿದ್ದ ಫೈಸಲ್ನ ಎದೆಯೂ ಒಡೆದಿತು. ತನ್ನ ಪ್ರಿಯತಮೆಯ ಕರಚಿನ ಶಬ್ದವನ್ನು ಕೇಳಿದರೂ ಏನೂ ಮಾಡಲಾಗದ ಅಸಹಾಯಕತೆ ಆತನನ್ನು ದಣಿಯಿತು. ಆತನ ಕಣ್ಣುಗಳು ತುಂಬಿಕೊಂಡವು. ಕೆಲವು ಕ್ಷಣಗಳ ಮೌನದ ನಂತರ ದೃಢವಾದ ಧ್ವನಿಯಲ್ಲಿ ಆತ ಹೇಳಿದನು, ಅಳಬೇಡ ರಾಶಾ, ನಾನು ಬರುವೆ, ನಿನ್ನ ಬಳಿಗೆ ಬರುವೆ, ಯಾವ ಬೆಲೆ ಕೊಟ್ಟಾದರೂ. ಆ ಮಾತುಗಳಿಂದ ಆಕೆಗೆ ಸಮಾಧಾನವಾಯಿತು. ಆದರೆ ಸಾಲದ ದೊಡ್ಡ ಗೋಡೆಯನ್ನು ಭೇದಿಸಿ ಆತ ಹೇಗೆ ಬರಬಹುದು? ಅದು ಕೇವಲ ಮಾತಾಗಿರಬಹುದೆಂದು ಆಕೆ ಭಾವಿಸಿದಳು. ಆದರೆ ಆ ಫೋನ್ ಕರೆ ಮುಗಿದ 1 ವಾರದ ನಂತರ ಒಂದು ಮಧ್ಯರಾತ್ರಿಯಲ್ಲಿ ಆಕೆಯ ಕೋಣೆಯ ಕಿಟಕಿಯ ಮೇಲೆ ಒಂದು ತಟ್ಟು ಬಿದ್ದಿತು.
ಮೊದಲಿಗೆ ಅದು ಕನಸೆಂದು ಆಕೆ ಭಾವಿಸಿದಳು. ಮತ್ತೆ ಅದೇ ಶಬ್ದ ಕೇಳಿದಾಗ ಆಕೆ ಭಯದಿಂದ ಕಿಟಕಿಯನ್ನು ತೆರೆದಳು. ಹೊರಗೆ ಕಗ್ಗತ್ತಲು. ಮರಗಳ ನಡುವೆ ಸೀಳಿ ಬಂದ ತೆಳುವಾದ ಚಂದ್ರನ ಬೆಳಕಿನಲ್ಲಿ ಆತನ ರೂಪ ಕಂಡಿತು. ಅದು ಹತ್ತಿರಕ್ಕೆ ಬಂದಾಗ ಆಕೆ ನೆಟ್ಟಿಬಿಟ್ಟಳು. ಫೈಸಲ್. ಅಧ್ಯಾಯ 4. ತಾಯಿಯ ಮೌನ. ವರ್ತಮಾನಕ್ಕೆ ಹಿಂತಿರುಗುವಾಗ ರಾಶಾಳ ಎದೆಯಲ್ಲಿ ಒಂದು ಭಾರವೇರಿತು. ಫೈಸಲ್ ಬಂದದ್ದು ಹೋದದ್ದು ಕನಸಿನಂತೆ ಆಕೆಗೆ ನೆನಪಿತ್ತು. ಆದರೆ ಆ ಸತ್ಯವನ್ನು ಈಗ ಯಾರನ್ನು ಮನವೊಲಿಸಬೇಕು? ಫಾತಿಮಾಳ ಮೌನವೇ ಆಕೆಗೆ ಅತ್ಯಂತ ನೋವನ್ನುಂಟು ಮಾಡಿತು. ಆಕೆಯನ್ನು ಆಕೆಯವರು ದೂಷಿಸಲಿಲ್ಲ, ಆದರೆ ಆಕೆಯ ಪ್ರತಿಯೊಂದು ನೋಟದಲ್ಲೂ ತಿರಸ್ಕಾರದ ತಣ್ಣನೆಯ ಭಾವವಿತ್ತು. ಒಟ್ಟಿಗೆ ಊಟ ಮಾಡುವುದನ್ನು ಆಕೆಯವರು ನಿಲ್ಲಿಸಿದರು. ಅಗತ್ಯಕ್ಕೆ ಮಾತ್ರ ಮಾತನಾಡಿದರು. ಒಂದು ಕಾಲದಲ್ಲಿ ಸ್ವಂತ ಮಗಳಂತೆ ಪ್ರೀತಿಸಿದ ಆ ಉಮ್ಮಚ್ಚಿ ಈಗ ಅಪರಿಚಿತರಂತೆ ವರ್ತಿಸುತ್ತಿದ್ದರು. ಒಂದು ರಾತ್ರಿ ರಾಶ ಮಲಗಲು ಹೋಗುವಾಗ ಫಾತಿಮಾ ಆ ಕೋಣೆಗೆ ಬಂದರು. ಆಕೆಯವರ ಮುಖ ಗಂಭೀರವಾಗಿತ್ತು. ಮಗಳೇ ರಾಶಾ, ಆಕೆಯವರು ಮೆಲ್ಲಗೆ ಕರೆದರು. ಆಕೆ ಎದ್ದು ಕುಳಿತಳು. ನಿನ್ನ ಬಳಿ ಒಂದು ವಿಷಯ ಕೇಳಬೇಕಿತ್ತು, ಭಯಪಡದೆ ಸತ್ಯವನ್ನು ಹೇಳಬೇಕು. ರಾಶಾಳ ಹೃದಯ ನಿಂತಂತೆ ಭಾಸಿತು. ಈ ಮಗುವಿನ ಜವಾಬ್ದಾರಿ ಯಾರು? ಆಕೆಯವರು ನೇರವಾಗಿ ವಿಷಯಕ್ಕೆ ಬಂದರು. ನೀನು ನನ್ನ ಮಗನ ಹೆಂಡತಿ. ಈ ಕುಟುಂಬದ ಗೌರವ ಈಗ ನಿನ್ನ ಕೈಯಲ್ಲಿದೆ. ಯಾವುದಾದರೂ ತಪ್ಪಾದರೆ ಈಗಲೇ ಹೇಳು. ನಾವು ಒಂದು ದಾರಿಯನ್ನು ಕಾಣಬಹುದು. ಇಲ್ಲದಿದ್ದರೆ ನಾಳೆ ಊರಿನವರ ಮುಂದೆ ನಾವು ತಲೆ ತಗ್ಗಿಸಬೇಕಾಗುತ್ತದೆ. ರಾಶಾಳ ಉಸಿರು ಒಡಗೊಂಗಿತು. ಆಕೆಯ ಕಣ್ಣುಗಳು ತುಂಬಿಕೊಂಡವು. ಉಮ್ಮಚ್ಚಿ, ನನ್ನನ್ನು ಅವಿಶ್ವಾಸ ಮಾಡಬೇಡಿ, ನಾನು ಯಾವ ತಪ್ಪು ಮಾಡಿಲ್ಲ. ಇದು ಫೈಸಲ್ ಖಾನ ಮಗು, ದೇವರಾಣೆ ಸತ್ಯ. ಫಾತಿಮಾಳ ಮುಖದಲ್ಲಿ ತಿರಸ್ಕಾರದೊಂದಿಗೆ ಒಂದು ನಗು ವಿರಾಜಿಸಿತು. ಅವನು 3 ವರ್ಷದಿಂದ ಇಲ್ಲಿಲ್ಲ ರಾಶಾ. ಹಾಗಾದರೆ ಹೇಗೆ? ನೀನು ಹೇಳುವುದನ್ನು ನಂಬಲು ನಾನು ಮೂರ್ಖಳೆಂದು ಭಾವಿಸಿದೆಯಾ? ಇಲ್ಲ ಉಮ್ಮಚ್ಚಿ, ಇಕ್ಕ ಬಂದಿದ್ದ. ಆಕೆ ಹೇಳಲು ಆರಂಭಿಸಿದಳು, ಆದರೆ ಮಧ್ಯದಲ್ಲೇ ನಿಲ್ಲಿಸಿದಳು. ಫೈಸಲ್ಗೆ ಕೊಟ್ಟ ಮಾತು ಆಕೆಯ ನಾಲಿಗೆಯನ್ನು ಕಟ್ಟಿಹಾಕಿತು. ಬಂದಿದ್ದನೆಂತಲೇ? ಯಾವಾಗ? ನಾವೆಲ್ಲರೂ ತಿಳಿಯದೆ ನಿನ್ನನ್ನು ಭೇಟಿಯಾಗಲು ಒಳಗೊಳಗೆ ಬಂದನೆಂತಲೇ? ಏನಿದು ಕತೆ ಮಗಳೇ? ರಾಶಾಳಿಗೆ ಉತ್ತರವಿರಲಿಲ್ಲ. ಆಕೆಗೆ ತಲೆ ತಗ್ಗಿಸಿಕೊಂಡಿರಲಷ್ಟೇ ಸಾಧ್ಯವಾಯಿತು. ಫಾತಿಮಾ ಎದ್ದರು. ಹೋಗುವ ಮೊದಲು ಆಕೆಯವರು ಹೇಳಿದರು, ನಾಳೆ ಬೆಳಕಾದಾಗ ನಿನ್ನ ತಂದೆಗೆ ಕರೆ ಮಾಡಿ ವಿಷಯವನ್ನು ಹೇಳುವೆ. ಒಂದೋ ನೀನು ಸತ್ಯವನ್ನು ಹೇಳಬೇಕು, ಅಥವಾ ಅವರು ಬಂದು ನಿನ್ನನ್ನು ಕರೆದೊಯ್ಯಲಿ. ಈ ಅವಮಾನವನ್ನು ಸಹಿಸಿಕೊಂಡು ಈ ಮನೆಯಲ್ಲಿ ಬದುಕಲು ನನಗೆ ಆಗದು. ಬಾಗಿಲನ್ನು ಗಟ್ಟಿಯಾಗಿ ಮುಚ್ಚಿ ಆಕೆಯವರು ಹೊರಗೆ ಹೋದಾಗ ಆ ಕೋಣೆಯ ಕತ್ತಲಿಗಿಂತ ದೊಡ್ಡದಾದ ಕತ್ತಲು ರಾಶಾಳ ಹೃದಯದಲ್ಲಿ ತುಂಬಿಕೊಂಡಿತು. ಆಕೆ ಸಂಪೂರ್ಣವಾಗಿ ಒಂಟಿಯಾಗಿದ್ದಳು. ನಾಳೆ ಬೆಳಕಾಗದಿರಲಿ ಎಂದು ಆಕೆ ಮೊದಲ ಬಾರಿಗೆ ಆಶಿಸಿದಳು. ಫಾತಿಮಾ ಹೋದ ದಾರಿಯನ್ನೇ ರಾಶಾ ದಣಿದು ಕುಳಿತು ನೋಡುತ್ತಿದ್ದಳು. ಆ ಕೋಣೆಯ ಕತ್ತಲು ಆಕೆಯನ್ನು ಒಡಗುಂಗುವಂತಿತ್ತು. ಒಂಟಿತನದ ಆಳದಲ್ಲಿ ಮುಳುಗುತ್ತಿರುವಾಗ ಆಕೆಯ ಸ್ಮರಣೆಗಳು 6 ತಿಂಗಳ ಹಿಂದಕ್ಕೆ ಸಂಚರಿಸಿದವು. ಆಶಯಚಂದ್ರನ ಬೆಳಕು ಹರಡಿದ ಆ ರಾತ್ರಿಗೆ. ಅಂದು ಫೈಸಲ್ನ ಕಣ್ಣೀರಿನಿಂದ ಒಡಗೊಂಗಿದ ಆ ಫೋನ್ ಕರೆಯ ನಂತರ ದಿನಗಳು ಜಾರಿ ಹೋಗುತ್ತಿದ್ದವು. ಒಂದು ರಾತ್ರಿ ಹೊರಗೆ ಮಳೆ ತಾಗಿತ್ತು. ಕಿಟಕಿಯಿಂದ ತಂಪಾದ ಗಾಳಿ ಒಳಗೆ ಬರುತ್ತಿತ್ತು. ಏನೋ ಶಬ್ದ ಕೇಳಿ ರಾಶಾ ನೆಟ್ಟಿಬಿಟ್ಟಳು. ಮನೆಯ ಹಿಂಬದಿಯ ಮಾವಿನ ಮರದಿಂದ ಮಾವಿನ ಹಣ್ಣು ಬಿದ್ದಿರಬಹುದೆಂದು ಆಕೆ ಮೊದಲಿಗೆ ಭಾವಿಸಿದಳು. ಆದರೆ ಕಿಟಕಿಯ ಮೇಲೆ ಯಾರೋ ಬೆರಳಿನಿಂದ ಮೆಲ್ಲಗೆ ತಟ್ಟುವ ಶಬ್ದ ಮತ್ತೆ ಕೇಳಿತು. ಆಕೆಯ ಹೃದಯ ಭಯದಿಂದ ಗಟ್ಟಿಯಾಗಿ ಬಡಿಯಿತು. ಈ ಮಧ್ಯರಾತ್ರಿಯಲ್ಲಿ ಯಾರು? ಸಾಲಗಾರರಾದರೂ ಇರಬಹುದೇ? ಆಕೆ ಉಸಿರನ್ನು ಹಿಡಿದಿಟ್ಟುಕೊಂಡು ಹಾಸಿಗೆಯಿಂದ ಎದ್ದಳು. ನಡುಗುವ ಕೈಗಳಿಂದ ಕಿಟಕಿಯ ಒಡದಿಯನ್ನು ಮೆಲ್ಲಗೆ ತೆರೆದಳು. ಹೊರಗೆ ಕಗ್ಗತ್ತಲು. ಮರಗಳ ನಡುವೆ ಸೀಳಿ ಬಂದ ತೆಳುವಾದ ಚಂದ್ರನ ಬೆಳಕಿನಲ್ಲಿ ಆಕೆ ಆ ರೂಪವನ್ನು ಕಂಡಳು. ಒಡೆದಿಕೊಂಡ ಒಂದು ರೂಪ. ಅದು ಹತ್ತಿರಕ್ಕೆ ಬಂದಾಗ ಆಕೆ ನೆಟ್ಟಿಬಿಟ್ಟಳು. ಫೈಸಲ್ ಖಾ. ಆಕೆಯ ಧ್ವನಿ ಒಂದು ತೆಳುವಾದ ಗೊರಕೆಯಂತೆ ಬಂದಿತು. ಸಂತೋಷ, ಅವಿಶ್ವಾಸ, ಭಯ ಕಲರಿತ ಒಂದು ಭಾವನೆ ಆಕೆಯನ್ನು ಆವರಿಸಿತು. ಇದು ಕನಸೆ ಅಥವಾ ತನ್ನ ತೋರಿಕೆಯೇ? ಶಬ್ದ ಮಾಡಬೇಡ. ಆತನು ತನ್ನ ತುಟಿಯ ಮೇಲೆ ಬೆರಳಿಟ್ಟು ಮೆಲ್ಲಗೆ ಹೇಳಿದನು. ಬಾಗಿಲನ್ನು ತೆರೆ. ಆಕೆಗೆ ಎಚ್ಚರವಾದಂತೆ ಭಾಸಿತು. ಕಾಲುಗಳಿಗೆ ಜೀವ ಬಂದಂತೆ ಆಕೆ ಅಡಿಗೆಯ ಕಡೆಗೆ ಓಡಿದಳು. ಶಬ್ದ ಮಾಡದಂತೆ ಹಿಂಬದಿಯ ಬಾಗಿಲಿನ ಕುಂಗಿಯನ್ನು ತೆಗೆದಳು.
ಬಾಗಿಲು ತೆರೆದ ಕೂಡಲೇ ಫೈಸಲ್ ಒಳಗೆ ಬಂದು ಆಕೆಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು. ಆತನ ಎದೆಯಲ್ಲಿ ಮುಖವಿಟ್ಟು ಆಕೆ ಕಣ್ಣೀರಿನಲ್ಲಿ ಒಡಗುಂಗಿದಳು. ಆತನ ಅಂಗಿಯಲ್ಲಿ ಮರುಭೂಮಿಯ ವಾಸನೆಯಿತ್ತು. ಆತನ ಹೃದಯದ ಸ್ಪಂದನದ ಶಬ್ದವನ್ನು ಆಕೆ ಕೇಳಬಹುದಿತ್ತು. ಅದು ಸತ್ಯವಾಗಿತ್ತು. ತನ್ನ ಫೈಸಲ್ಕ ಬಂದಿದ್ದಾನೆ. ಹೇಗೆ ಇಲ್ಲಿಗೆ ಬಂದೆ? ಆಕೆ ಗೊರಕುತ್ತಾ ಕೇಳಿದಳು. ನಾನು ಬರುವೆ ಎಂದಿರಲಿಲ್ಲವೇ? ಆತನು ಆಕೆಯ ಕಣ್ಣೀರನ್ನು ಒರೆಸುತ್ತಾ ಹೇಳಿದನು. ನಿನ್ನ ಕರಚಿನ ಶಬ್ದವನ್ನು ಕೇಳಿ ಅಲ್ಲಿ ನಿಲ್ಲಲಾಗಲಿಲ್ಲ. ಕಂಪನಿಯಲ್ಲಿ ತಾಯಿಗೆ ಅನಾರೋಗ್ಯವೆಂದು ಸುಳ್ಳು ಹೇಳಿ ಕೆಲವು ದಿನಗಳ ರಜೆ ತರಿಸಿಕೊಂಡಿದ್ದನು. ಕೈಯಲ್ಲಿದ್ದ ತುಂಬ ಸ್ವಲ್ಪ ಉಳಿತಾಯದಿಂದ ಟಿಕೆಟ್ ತೆಗೆದುಕೊಂಡಿದ್ದನು. ವಿಮಾನ ನಿಲ್ದಾಣದಲ್ಲಿ ಕರೆದೊಯ್ದವನು ಆತನ ಅತ್ಯಂತ ವಿಶ್ವಾಸಿಯಾದ ಸ್ನೇಹಿತ ಜಮಾಲ್ ಮಾತ್ರ. ಸಾಲಗಾರರಿಗೆ ತಿಳಿಯದಂತೆ ಈ ಒಳಗೊಳಗಿನ ಬಂದಿರುವಿಕೆ. ಅವರಿಗೆ ತಿಳಿದರೆ ಆತನನ್ನು ಊರಿನಿಂದ ಕದಲಲು ಬಿಡುವುದಿಲ್ಲ. ಈ ಸತ್ಯಗಳನ್ನೆಲ್ಲ ಒಂದೇ ಉಸಿರಿನಲ್ಲಿ ಆತನು ಹೇಳಿದಾಗ ರಾಶಾ ಆತನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಳು. ತನಗಾಗಿ ಇಂತಹ ದೊಡ್ಡ ಸಾಹಸಕ್ಕೆ ಮುಂದಾದನಲ್ಲವೇ ಎಂದು ಯೋಚಿಸಿದಾಗ ಆಕೆಯ ಹೃದಯ ತುಂಬಿಕೊಂಡಿತು. ಆ ಮನೆಯ ಮೇಲಿನ ಮಹಡಿಯಲ್ಲಿ ಯಾರೂ ಬಳಸದೆ ಧೂಳಿನಿಂದ ಕೂಡಿದ್ದ ಕೋಣೆ, ಅಟ್ಟ ಅವರ ಒಳಗೊಂಗಿನ ಆಶ್ರಯವಾಯಿತು. ಹಗಲಿನ ಒಟ್ಟು ಫೈಸಲ್ ಆ ಕೋಣೆಯಲ್ಲಿ ಒಡಗೊಂಗಿರುತ್ತಿದ್ದನು. ರಾತ್ರಿಯಲ್ಲಿ ಮನೆಯವರೆಲ್ಲ ಮಲಗಿದ ನಂತರ ರಾಶಾ ಮೇಲಕ್ಕೆ ಹೋಗುತ್ತಿದ್ದಳು. ಯಾರೂ ಕಾಣದಂತೆ ಆಕೆ ತೆಗೆದುಕೊಂಡು ಹೋಗುವ ಆಹಾರದ ಕಂತೆಯಲ್ಲಿ ಪ್ರೀತಿಯನ್ನು ತುಂಬಿಕೊಂಡಿತ್ತು. ಅದೊಂದು ವಿಚಿತ್ರವಾದ ಜೀವನವಾಗಿತ್ತು. ಭಯ ಮತ್ತು ಪ್ರೀತಿಯ ಒಡಗುಂಗಿನ ದಿನಗಳು. ಹೊರಗೆ ಯಾರಾದರೂ ಕಾಲಿನ ಶಬ್ದ ಕೇಳಿದರೆ ಅವರ ಹೃದಯ ನಿಂತಂತಾಗುತ್ತಿತ್ತು. ಬಾಗಿಲಿಗೆ ಯಾರಾದರೂ ಬಡಿದರೆ ಅವರು ಪರಸ್ಪರ ನೋಡಿಕೊಂಡು ಉಸಿರನ್ನು ಹಿಡಿದಿಟ್ಟಿರುತ್ತಿದ್ದರು. ಆದರೆ ಆ ಭಯದ ನಡುವೆಯೂ ಅವರು ಪ್ರೀತಿಸಿದರು. ವಿರಹದ ನೋವಿನಲ್ಲಿ ಕರಗಿ ಹೋದ ರಾತ್ರಿಗಳಿಗೆ ಅವರು ಪ್ರತೀಕಾರವನ್ನು ತೀರಿಸಿದರು. ಒಡಗುಂಗಿದ ನಗುಗಳು ಮತ್ತು ರಹಸ್ಯಗಳಿಂದ ಆ ಕೋಣೆ ತುಂಬಿಕೊಂಡಿತು. ವರ್ಷಗಳಿಂದ ಹೇಳಲು ಬಾಕಿ ಇಟ್ಟದ್ದನ್ನೆಲ್ಲ ಅವರು ಹೇಳಿ ಮುಗಿಸಿದರು. ಈ ಸಾಲವೆಲ್ಲ ಯಾವಾಗ ತೀರುತ್ತದೆ ಫೈಸಲ್ಕ? ಒಂದು ರಾತ್ರಿ ಆಕೆ ಆತನ ಎದೆಯ ಮೇಲೆ ತಲೆಯಾಡಿಸುತ್ತಾ ಕೇಳಿದಳು. ನಾನು ಇನ್ನಷ್ಟು ಕಷ್ಟಪಡುವೆ ಮಗಳೇ. ಓವರ್ ಟೈಮ್ ತೆಗೆದುಕೊಂಡಾದರೂ ಎಲ್ಲವನ್ನೂ ತೀರಿಸುವೆ. ತದನಂತರ ಬೇಗನೆ ಹಿಂತಿರುಗಬೇಕು. ನಿನ್ನ ಜೊತೆ ಇಂತಹ ಭಯವಿಲ್ಲದೆ ಬದುಕಬೇಕು. ಆತನ ಕಣ್ಣುಗಳಲ್ಲಿ ಕನಸುಗಳ ಝಳಕಿತ್ತು. ಅವರು ತಮ್ಮ ಭವಿಷ್ಯದ ಬಗ್ಗೆ ಮಾತನಾಡಿದರು. ಸಾಲವೆಲ್ಲ ತೀರಿಸಿ ಒಂದು ಚಿಕ್ಕ ಮನೆ ಕಟ್ಟಿ ಮಕ್ಕಳ ಜೊತೆ ಸಂತೋಷದಿಂದ ಬದುಕುವ ಬಗ್ಗೆ. ಆ ಕನಸುಗಳೇ ಅವರಿಗೆ ಒಡಗುಂಗಿರಲು ಬಲವನ್ನು ಕೊಟ್ಟವು. ಆ ಒಡಗುಂಗಿನ ಜೀವನದ ಒಂದು ಕ್ಷಣದಲ್ಲಿ ಒಂದು ಹೊಸ ಜೀವನವು ಅವರ ನಡುವೆ ಆಗಮಿಸಿತು. ಭಯ ಮತ್ತು ಅಸುರಕ್ಷಿತಾವಸ್ಥೆಯ ನಡುವೆ ಪ್ರೀತಿಯಿಂದ ಬಿತ್ತಿದ ಬೀಜ. ಜಗತ್ತಿಗೆ ತಿಳಿಯದಂತೆ ಅವರು ಹಂಚಿಕೊಂಡ ಪ್ರೀತಿಯ ಸಂಕೇತ. 1 ತಿಂಗಳ ಕಾಲ ಆತನು ಅಲ್ಲಿದ್ದನು. 30 ದಿನಗಳು 30 ಯುಗಗಳಂತೆ ಭಾಸಿತು. ಪ್ರತಿಯೊಂದು ಕ್ಷಣವೂ ಅಮೂಲ್ಯವಾಗಿತ್ತು. ಅಧ್ಯಾಯ 7. ಹಿಂತಿರುಗುವ ಯಾತ್ರೆ. ಹೋಗುವ ದಿನ ಬಂದಿತು. ಆ ಸುದ್ದಿಯನ್ನು ಕೇಳಿದಾಗ ರಾಶಾಳ ಎದೆ ಒಡೆದಿತು. ಈ ಸಂತೋಷ ಇಷ್ಟು ಬೇಗ ತೀರಿ ಹೋಗುವುದೆಂದು ಆಕೆ ಭಾವಿಸಿರಲಿಲ್ಲ. ಹೋಗಬೇಡ ಇಕ್ಕ, ಇನ್ನಷ್ಟು ದಿನ ಕಳೆದು ಹೋದರೆ ಸಾಕು, ಆಕೆ ಕಣ್ಣೀರಿನಿಂದ ಹೇಳಿದಳು. ಹಾಗೆ ಹೇಳಬೇಡ ರಾಶಾ, ಆತನು ಆಕೆಯನ್ನು ಸಮಾಧಾನಿಸಿದನು. ರಜೆ ತೀರಿತು. ನಾನು ಹೋಗದಿದ್ದರೆ ಈ ಕೆಲಸವೂ ಹೋಗುತ್ತದೆ. ಆಗ ನಾವು ಸಾಲವನ್ನು ಹೇಗೆ ತೀರಿಸುವೆ? ಆ ರಾತ್ರಿ ಹೋಗುವ ಮೊದಲು ಆತನು ಆಕೆಯ ಕೈಗಳನ್ನು ಗಟ್ಟಿಯಾಗಿ ಹಿಡಿದನು. ಮಗಳೇ, ನಿನ್ನ ಬಳಿ ಒಂದು ಕಾರ್ಯವನ್ನು ಕೇಳಿಕೊಳ್ಳುವೆ. ನೀನು ಒಪ್ಪಿಕೊಳ್ಳಬೇಕು. ಆಕೆ ಪ್ರಶ್ನಾರ್ಥಕವಾಗಿ ಆತನನ್ನು ನೋಡಿದಳು. ನಾನು ಇಲ್ಲಿಗೆ ಬಂದು ಹೋದ ವಿಷಯ ಯಾರಿಗೂ ತಿಳಿಯಬಾರದು. ನಮ್ಮ ತಂದೆ ತಾಯಿಗಳಿಗೂ ಸಹ. ನಾನು ಈಗಲೂ ದುಬೈನಲ್ಲೇ ಇದ್ದೇನೆಂದು ಎಲ್ಲರೂ ನಂಬಬೇಕು. ಅದೇಕೆ ಇಕ್ಕ? ಆಕೆಗೆ ಅರ್ಥವಾಗಲಿಲ್ಲ. ನಾನು ಬಂದು ರಹಸ್ಯವಾಗಿ ಇದ್ದು ಹಿಂತಿರುಗಿ ಹೋದರೆ ಸಾಲಗಾರರಿಗೆ ಗೊತ್ತಾದರೆ ಏನಾಗುತ್ತದೆ? ಊರವರ ಮುಂದೆ ನಾನೊಬ್ಬ ಕಾಯರನಾಗುತ್ತೇನೆ. ಸಾಲದ ಭಯದಿಂದ ಓಡಿ ಹೋದವನೆಂದು ಅವರು ಹೇಳುತ್ತಾರೆ. ಆ ಅವಮಾನವನ್ನು ನಾನು ಸಹಿಸಲಾರೆ. ಅದಕ್ಕಿಂತ ಒಳ್ಳೆಯದು ನಾನೇ ಇಲ್ಲಿಗೆ ಬಂದಿರಲಿಲ್ಲವೆಂದು ಅವರು ಭಾವಿಸುವುದು. ನನಗೆ ವಾಗ್ದಾನ ಕೊಡು, ಈ ರಹಸ್ಯವನ್ನು ನೀನು ಯಾರಿಗೂ ಹೇಳುವುದಿಲ್ಲವೆಂದು. ಅವನ ಮುಖದಲ್ಲಿ ದಿಕ್ಕಿಲ್ಲದಿರುವಿಕೆಯನ್ನು ಕಂಡಾಗ ಆಕೆಗೆ ವಿರೋಧಿಸಲು ಸಾಧ್ಯವಾಗಲಿಲ್ಲ. ಕಣ್ಣೀರಿನೊಂದಿಗೆ ಆಕೆ ಅವನಿಗೆ ವಾಗ್ದಾನ ನೀಡಿದಳು. ಆ ರಾತ್ರಿ ಜಮಾಲ್ ಮತ್ತೆ ಬಂದನು. ಯಾರಿಗೂ ತಿಳಿಯದಂತೆ ನೆರಳಿನಂತೆ ಅವನು ಕಾರಿನಲ್ಲಿ ಕುಳಿತು ಕತ್ತಲೆಯೊಳಗೆ ಮಾಯವಾದನು.
ರಾಶಾಳ ಎದೆಯ ಒಂದು ಭಾಗವನ್ನು ಕಿತ್ತುಕೊಂಡು ಹೋದಂತೆ ಆಕೆಗೆ ಭಾಸವಾಯಿತು. ಆಕೆ ಮತ್ತೆ ಒಂಟಿಯಾದಳು. ಆದರೆ ಈ ಬಾರಿ ಆಕೆಯ ಎದೆಯಲ್ಲಿ ಒಂದು ರಹಸ್ಯವೂ ಹೊಟ್ಟೆಯಲ್ಲಿ ಒಂದು ಜೀವದ ಸ್ಪಂದನವೂ ಉಳಿದಿತ್ತು. ಅಧ್ಯಾಯ 8. ಈಗಿನ ಬೆಂಕಿ. ಒಂದು ಕನಸಿನಂತೆ ರಾಶಾ ಎಚ್ಚರಗೊಂಡಳು. ಫಾತಿಮಾಳ ಮಾತುಗಳು ಆಕೆಯ ಕಿವಿಯಲ್ಲಿ ಗುಂಗುಡುತ್ತಿದ್ದವು. ನಾಳೆ ಬೆಳಗಾದರೆ ನಿನ್ನ ತಂದೆಗೆ ಕರೆ ಮಾಡಿ ಎಲ್ಲವನ್ನೂ ಹೇಳುತ್ತೇನೆ. ಇಲ್ಲ, ಫೈಸಲ್ಗೆ ಕೊಟ್ಟ ಮಾತನ್ನು ಒಡ್ಡಲು ಆಕೆಗೆ ಸಾಧ್ಯವಿಲ್ಲ. ಆ ರಹಸ್ಯ ಬಯಲಾದರೆ ಅದು ತನ್ನ ಪ್ರೀತಿಯವನ ಮಾನವನ್ನು ಗಾಯಗೊಳಿಸುತ್ತದೆ. ಸಾಲಗಾರರಿಂದ ಇನ್ನಷ್ಟು ಸಮಸ್ಯೆಗಳು ಎದುರಾಗಬಹುದು. ಅದಕ್ಕಿಂತ ಈ ಅವಮಾನವನ್ನು ತಾನೊಬ್ಬಳೇ ಸಹಿಸುವುದು ಒಳ್ಳೆಯದು. ತನ್ನ ನಿರಪರಾಧಿತ್ವವನ್ನು ಒಮ್ಮೆ ಫೈಸಲ್ ತಾನೇ ಲೋಕಕ್ಕೆ ಘೋಷಿಸುತ್ತಾನೆ. ಆ ನಂಬಿಕೆಯಲ್ಲಿ ಆಕೆ ಬದುಕಬೇಕಾಗಿತ್ತು. ಆಕೆ ಎದ್ದು ಮುಖ ತೊಳೆದುಕೊಂಡಳು. ಕನ್ನಡಿಯಲ್ಲಿ ನೋಡಿದಾಗ ಕಣ್ಣೀರಿನಿಂದ ಕೆಂಪಾಗಿ ಮಂಗಿರುವ ಮುಖದೊಂದಿಗೆ ಒಬ್ಬ ಹುಡುಗಿಯನ್ನು ಕಂಡಳು. ಆದರೆ ಆಕೆಯ ಒಳಗೆ ಒಂದು ದೃಢನಿಶ್ಚಯ ರೂಪುಗೊಂಡಿತ್ತು. ಏನೇ ಆದರೂ ಸತ್ಯವನ್ನು ತಾತ್ಕಾಲಿಕವಾಗಿ ಆಕೆ ಹೇಳದಿರಲು ನಿರ್ಧರಿಸಿದಳು. ಹೊರಗೆ ಬೆಳಕಾಗತೊಡಗಿತ್ತು. ದೂರದಿಂದ ಸುಬಹಬಾಂಗ್ನ ಶಬ್ದ ತೇಲಿಬಂದಿತು. ಅದರ ಹಿಂದೆಯೇ ಅಬು ಹಾಜಿಯ ಕೆಮ್ಮಿನ ಶಬ್ದ ಕೇಳಿತು. ಅವನು ಫೋನ್ ತೆಗೆದುಕೊಳ್ಳುವುದನ್ನು ಆಕೆಗೆ ಗೊತ್ತಿತ್ತು. ಬಹುಶಃ ತನ್ನ ತಂದೆಗೆ ಕರೆ ಮಾಡಲಿರಬೇಕು. ರಾಶಾಳ ಎದೆ ಜೋರಾಗಿ ಬಡಿಯಿತು. ಬಿರುಗಾಳಿಗೆ ಮುಂಚಿನ ಶಾಂತಿಯಂತೆ ಆ ಮನೆ ಸುಮ್ಮನಾಯಿತು. ಇನ್ನು ಏನಾಗುವುದೆಂದು ಆಕೆಗೆ ಯಾವುದೇ ಊಹೆ ಇರಲಿಲ್ಲ. ಆಕೆ ತನ್ನ ಹೊಟ್ಟೆಯ ಮೇಲೆ ಕೈಯಿಟ್ಟು ಪ್ರಾರ್ಥಿಸಿದಳು. ದೇವರೇ, ನೀನೇ ಆಧಾರ. ಮುಂದಿನ ದಿನ ಬೆಳಿಗ್ಗೆ ರಾಶಾಳ ತಂದೆ ಸುಲೈಮಾನ್ ಮತ್ತು ತಾಯಿ ಆಯಿಷಾ ಆ ಮನೆಯ ಬಾಗಿಲು ದಾಟಿ ಬಂದಾಗ ಅವರ ಮುಖದ ಮೇಲೆ ಹಿಂದಿನ ದಿನದ ಅವಮಾನದ ಕಪ್ಪು ನೆರಳು ಬಿದ್ದಿತ್ತು. ಸುಲೈಮಾನ್ನ ಮುಖ ಕಲ್ಲಿನಂತೆ ಗಟ್ಟಿಯಾಗಿತ್ತು. ಆಯಿಷಾಳ ಕಣ್ಣುಗಳು ಕಣ್ಣೀರಿನಿಂದ ಊದಿಕೊಂಡಿದ್ದವು. ರಾಶಾಳ ಮನೆಯ ಮುಂಗೋಡೆಗೆ ಅವರು ನಡೆದು ಬಂದದ್ದು ವಿಚಾರಣೆಯ ಕೋರ್ಟ್ಗೆ ಕಾಲಿಡುವ ಗಂಭೀರತೆಯೊಂದಿಗೆ. ಒಳಗಿನ ಒಡಲಾದ ಹಾಲ್ನಲ್ಲಿ ಎಲ್ಲರೂ ಒಟ್ಟಿಗೆ ಕೂತರು. ಒಂದು ಕಡೆ ಅಬು ಹಾಜಿ ಮತ್ತು ಮೌನವಾಗಿದ್ದ ಫಾತಿಮಾ, ಇನ್ನೊಂದು ಕಡೆ ಸುಲೈಮಾನ್ ಮತ್ತು ಆಯಿಷಾ. ಅವರ ಮಧ್ಯದಲ್ಲಿ ಆರೋಪಿಯಂತೆ ರಾಶಾ ತಲೆ ತಗ್ಗಿಸಿ ಕುಳಿತಿದ್ದಳು. ಮೊದಲಿಗೆ ಮಾತನಾಡಿದವನು ಸುಲೈಮಾನ್ ಧ್ವನಿಯಲ್ಲಿ ಗಂಭೀರತೆ ಇತ್ತು. ಅಬುಕ್ಕ ಫಾತಿಮಾ, ನನ್ನ ಮಗಳು ತಪ್ಪು ಮಾಡಿದ್ದರೆ ಅದಕ್ಕೆ ತಲೆ ತಗ್ಗಿಸಲು ನಾನು ಸಿದ್ಧನಿದ್ದೇನೆ. ಆದರೆ ನನಗೆ ಸತ್ಯ ತಿಳಿಯಬೇಕು ರಾಶಾ. ಕೊನೆಯ ಬಾರಿಗೆ ಕೇಳುತ್ತಿದ್ದೇನೆ, ಇದಕ್ಕೆ ಜವಾಬ್ದಾರಿ ಯಾರು? ಎಲ್ಲರ ಕಣ್ಣುಗಳು ಆಕೆಯ ಕಡೆಗೆ. ಪ್ರತಿಯೊಂದು ದೃಷ್ಟಿಯೂ ಕತ್ತಿಯಂತೆ ಚುಚ್ಚುತ್ತಿತ್ತು. ಆಕೆ ಮೆಲ್ಲಗೆ ತಲೆ ಎತ್ತಿದಳು. ಆಕೆಯ ಧ್ವನಿ ತಗ್ಗಿತ್ತು, ಆದರೆ ಅದರಲ್ಲಿ ದೃಢತೆ ಇತ್ತು. ನಾನು ಯಾವ ತಪ್ಪು ಮಾಡಿಲ್ಲ ತಂದೆ, ಇದು ಫೈಸಲ್ನ ಮಗು. ನೀನು ಹೇಳುವುದು ಅಸಾಧ್ಯ, ಸುಲೈಮಾನ್ ಗರ್ಜಿಸಿದ. ಅವನು ಇಲ್ಲಿ ಇಲ್ಲದೆ 3 ವರ್ಷವಾಯಿತು. ಆಧಾರವಿಲ್ಲದ ಈ ಮಾತನ್ನು ನಾವು ಹೇಗೆ ನಂಬಲಿ? ನೀನು ನಮ್ಮೆಲ್ಲರನ್ನೂ ಮೂರ್ಖರನ್ನಾಗಿಸುತ್ತಿದ್ದೀಯಾ? ಆಕೆ ಮೌನವಾಗಿ ಕಣ್ಣೀರೊರೆಸಿದಳು. ಆಕೆಗೆ ಯಾವ ಆಧಾರವನ್ನು ಕೊಡಲು ಸಾಧ್ಯ? ಯಾರಿಗೂ ತಿಳಿಯದ ಕೂಡಿಕಾಸಿಗೆ ಆಕಾಶ, ಭೂಮಿ, ಚಂದ್ರ ಮತ್ತು ನಕ್ಷತ್ರಗಳ ಹೊರತಾಗಿ ಬೇರೆ ಸಾಕ್ಷಿಗಳಾರು? ಅಬು ಹಾಜಿ ಮಾತನಾಡಿದ. ಸುಲೈಮಾನ್, ಆವೇಗದಿಂದ ಏನೂ ಆಗುವುದಿಲ್ಲ. ಊರವರು ಏನೇನೋ ಮಾತಾಡಲಾರಂಭಿಸಿದ್ದಾರೆ. ಈ ಸ್ಥಿತಿಯಲ್ಲಿ ಆಕೆ ಇಲ್ಲಿ ಇದ್ದರೆ ಯಾರಿಗೂ ಒಳ್ಳೆಯದಲ್ಲ. ಇನ್ನಷ್ಟು ಅವಮಾನವಾಗುತ್ತದೆ. ಸುಲೈಮಾನ್ ಒಂದು ಕ್ಷಣ ಯೋಚಿಸಿದ. ತೀರ್ಪು ಹೇಳುವಂತೆ ಮಾತನಾಡಿದ. ಆಕೆ ಇಲ್ಲಿ ಇರಬೇಕಿಲ್ಲ. ಈಗ ನನ್ನ ಮನೆಗೂ ಕರೆದುಕೊಂಡು ಹೋಗುವುದಿಲ್ಲ. ತಾತ್ಕಾಲಿಕವಾಗಿ ನನ್ನ ಸೋದರಿಯ ಮನೆಗೆ ಹೋಗಲಿ, ಜನರ ಕಣ್ಣಿನಿಂದ ದೂರವಾಗಲಿ. ಈ ವಿಷಯದಲ್ಲಿ ಒಂದು ತೀರ್ಮಾನವಾಗುವವರೆಗೆ ಆಕೆ ಅಲ್ಲಿ ಇರಲಿ. ಅದೊಂದು ಗಡಿಪಾರು ಆಗಿತ್ತು. ತನ್ನ ಮನೆಯಿಂದಲೂ ಗಂಡನ ಮನೆಯಿಂದಲೂ ಆಕೆಯನ್ನು ದೂರವಿಡುವ ತೀರ್ಮಾನ. ಆಯಿಷಾಳ ಎದೆಯನ್ನು ಕೀಳುವ ಒಂದು ಗೋಳಾಟ ಏರಿತು. ಆದರೆ ಸುಲೈಮಾನ್ನ ತೀಕ್ಷ್ಣ ನೋಟದಿಂದ ಅದು ಒಡ್ದಿಹೋಯಿತು. ರಾಶಾ ಆಘಾತದಿಂದ ಎಲ್ಲರನ್ನೂ ನೋಡಿದಳು. ಯಾರೂ ಆಕೆಯ ಪರವಾಗಿ ಕೇಳಲು ಸಿದ್ಧರಿರಲಿಲ್ಲ. ಆಕೆಯ ಕಣ್ಣುಗಳು ಫಾತಿಮಾಳನ್ನು ಹುಡುಕಿದವು. ಒಂದು ಮಾತು, ಕೇವಲ ಒಂದು ಮಾತನ್ನಾದರೂ ಆ ತಾಯಿ ತನ್ನ ಪರವಾಗಿ ಹೇಳಿದ್ದರೆ ಎಂದು ಆಕೆ ಆಶಿಸಿದಳು. ಆದರೆ ಆಕೆಯ ಮುಖ ಶೂನ್ಯವಾಗಿತ್ತು. ಆ ದಿನ ಮಧ್ಯಾಹ್ನದ ವೇಳೆಗೆ ರಾಶಾ ತನ್ನ ಚೀಲವನ್ನು ತೆಗೆದುಕೊಂಡು ಆ ಮನೆಯಿಂದ ಹೊರಟಳು. ಕೆಲವು ಬಟ್ಟೆಗಳ ಹೊರತಾಗಿ ಬೇರೇನನ್ನೂ ತೆಗೆದುಕೊಳ್ಳಲಿಲ್ಲ.
ಯಾರಿಗೂ ತಿಳಿಯದಂತೆ ಫೈಸಲ್ ತನ್ನ ರಹಸ್ಯ ಜೀವನದ ನಡುವೆ ಕಡಲತೀರದಿಂದ ಒಂದು ಸಣ್ಣ ಶಂಖವನ್ನು ಆರಿಸಿಕೊಟ್ಟಿದ್ದನು. ಅದನ್ನು ಒಂದು ಬಟ್ಟೆಯಲ್ಲಿ ಸುತ್ತಿಕೊಂಡು ಆಕೆ ತೆಗೆದುಕೊಂಡಿದ್ದಳು. ಅದು ಆಕೆಯ ಏಕೈಕ ಆಶ್ವಾಸವಾಗಿತ್ತು. ಯಾತ್ರೆಯ ಕಳುಹಿಸಲು ಯಾರೂ ಬರಲಿಲ್ಲ. ತಾಯಿ ಆಯಿಷಾ ಆಕೆಯನ್ನು ತಬ್ಬಿಕೊಂಡು ಕಣ್ಣೀರಿಟ್ಟಳು. ಎಲ್ಲವೂ ಸರಿ ಹೋಗುತ್ತದೆ ಮಗಳೇ ಎಂದು ಹೇಳಿದರೂ ಆ ಮಾತುಗಳಲ್ಲಿ ವಿಶ್ವಾಸದ ಗಟ್ಟಿತನವಿರಲಿಲ್ಲ. ಸುಲೈಮಾನ್ ಏನೂ ಮಾತನಾಡದೆ ಹೊರಗೆ ನೋಡುತ್ತಾ ನಿಂತಿದ್ದ. ಹತ್ತಿರದ ಪಟ್ಟಣದಲ್ಲಿರುವ ತಂದೆಯ ಸೋದರಿಯ ಮನೆಗೆ ಆಕೆಯನ್ನು ಕರೆದೊಯ್ಯಲಾಯಿತು. ಆಂಟಿ ಸ್ನೇಹಪೂರ್ಣ ಮಹಿಳೆಯಾಗಿದ್ದಳು. ಆದರೆ ಆಕೆಯು ಸಮಾಜದ ಭಾಗವಾಗಿದ್ದಳು. ಕೆಟ್ಟ ಹೆಸರು ತಂದ ಹುಡುಗಿಯನ್ನು ದೇವರೇ ನನ್ನ ತಲೆಯ ಮೇಲೆ ಇಟ್ಟನಲ್ಲ ಎಂಬ ಭಾವ ಆಕೆಯ ಮುಖದಲ್ಲಿ ಕಾಣುತ್ತಿತ್ತು. ಆಕೆಗೆ ಹಿಂದಿನ ಒಂದು ಸಣ್ಣ ಕೊಠಡಿಯನ್ನು ನೀಡಲಾಯಿತು. ಅದು ಆಕೆಯ ಹೊಸ ಸೆರೆಮನೆಯಾಯಿತು. ಮನೆಯ ಕೆಲಸಗಳಲ್ಲಿ ಆಕೆ ಸಹಾಯ ಮಾಡಿದಳು. ಆದರೆ ಯಾರೂ ಆಕೆಯೊಂದಿಗೆ ಮನಸ್ಸು ತೆರೆದು ಮಾತನಾಡಲಿಲ್ಲ. ಯಾವಾಗಲೂ ಒಂದು ಅಂತರವನ್ನು ಕಾಪಾಡಿದರು. ರಾತ್ರಿಯಲ್ಲಿ ಆಂಟಿ ಫೋನ್ನಲ್ಲಿ ಸಂಬಂಧಿಕರೊಂದಿಗೆ ಆಕೆಯ ಬಗ್ಗೆ ದೂರು ಹೇಳುವುದನ್ನು ಆಕೆ ಕೇಳುತ್ತಿದ್ದಳು. ಇವಳನ್ನು ಇಲ್ಲಿ ಇಟ್ಟುಕೊಂಡು ನನಗೆ ಹೊರಗೆ ಹೋಗಲು ಆಗದಂತಾಗಿದೆ. ಭೇಟಿಯಾಗುವವರೆಲ್ಲರೂ ಏನೇನೋ ಕೇಳುತ್ತಾರೆ. ಇವಳ ಒಂದು ಕತೆ. ಪ್ರತಿಯೊಂದು ಮಾತು ಆಕೆಯ ಎದೆಯನ್ನು ಗಾಯಗೊಳಿಸಿತು. ಗರ್ಭಾವಸ್ಥೆಯ ಅಸ್ವಸ್ಥತೆಗಳು ಆಕೆಯನ್ನು ದುರ್ಬಲಗೊಳಿಸುತ್ತಿದ್ದವು. ವಾಕರಿಕೆ ಮತ್ತು ಆಯಾಸ ಹೆಚ್ಚಾಗಿತ್ತು. ಆದರೆ ಅದನ್ನು ಗಮನಿಸಲು ಯಾರೂ ಇರಲಿಲ್ಲ. ರಾತ್ರಿಯ ನಿಶ್ಶಬ್ದತೆಯಲ್ಲಿ ಕೈಯಲ್ಲಿರುವ ಶಂಖಕ್ಕೆ ಮುಖವೊಡ್ಡಿ ಆಕೆ ಫೈಸಲ್ನನ್ನು ನೆನಪಿಸಿಕೊಂಡು ಕಣ್ಣೀರಿಟ್ಟಳು. ದುಬೈನ ಲೇಬರ್ ಕ್ಯಾಂಪ್ನ ಒಂದು ಕಿರಿದಾದ ಕೊಠಡಿಯಲ್ಲಿ ಕುಳಿತು ಫೈಸಲ್ ಪ್ರತಿಯೊಂದು ದಿರ್ಹವನ್ನು ಎಣಿಕೆ ಮಾಡುತ್ತಿದ್ದ. ಸಾಲವನ್ನು ತೀರಿಸಬೇಕು, ರಾಶಾಳನ್ನು ಮರಳಿ ಕರೆತರಬೇಕು. ಅವನ ಚಿಂತನೆಯಲ್ಲಿ ಆಕೆಯೊಬ್ಬಳೇ ಇದ್ದಳು. ಪ್ರತಿದಿನ ರಾತ್ರಿಯ ವಿಡಿಯೋ ಕಾಲ್ಗಳು ಅವನ ಏಕೈಕ ಆಶ್ವಾಸವಾಗಿದ್ದವು. ಆದರೆ ಕೆಲವು ದಿನಗಳಿಂದ ಆಕೆಯಲ್ಲಿ ಏನೋ ಬದಲಾವಣೆ ಕಾಣುತ್ತಿತ್ತು. ಯಾವಾಗಲೂ ನಗುತ್ತಿದ್ದ ಆ ಹುಡುಗಿ ಈಗ ನಗುವುದನ್ನೇ ಮರೆತಂತಿತ್ತು. ಕಣ್ಣುಗಳ ಕೆಳಗೆ ಕಪ್ಪು ವೃತ್ತಗಳು ಕಾಣುತ್ತಿದ್ದವು. ಸ್ವಲ್ಪ ತೆಳ್ಳಗಾದಂತೆಯೂ ಕಾಣುತ್ತಿತ್ತು. ರಾಶಾ, ಏನಾಯಿತು ನಿನಗೆ? ಮುಖ ಏಕೆ ಕಳೆಗುಂದಿದೆ? ಅವನು ಕೇಳಿದ. ಏನಿಲ್ಲ ಇಕ್ಕ, ಕೇವಲ ಒಂದು ಆಯಾಸ. ಆಕೆ ತಪ್ಪಿಸಿಕೊಂಡಳು. ನಾನೀಗ ಆಂಟಿಯ ಮನೆಯಲ್ಲಿದ್ದೇನೆ. ಸ್ವಲ್ಪ ಬದಲಾವಣೆಗೆ ಬಂದೆ. ಆಕೆಯ ಉತ್ತರ ಅವನಿಗೆ ತೃಪ್ತಿಯನ್ನು ಕೊಡಲಿಲ್ಲ. ಏನೋ ಗಂಭೀರವಾದುದು ಆಗಿದೆ ಎಂದು ಅವನ ಒಳಮನಸ್ಸು ಹೇಳುತ್ತಿತ್ತು. ಮರುದಿನ ಅವನು ಊರಿಗೆ ಕರೆ ಮಾಡಿದವನು ಜಮಾಲ್ಗೆ. ಜಮಾಲ್, ಊರಿನಲ್ಲಿ ಏನಾಗುತ್ತಿದೆ? ರಾಶಾಳ ಮಾತಿನಲ್ಲಿ ಯಾವುದೇ ಉತ್ಸಾಹವಿಲ್ಲ. ಆಕೆ ಈಗ ಆಂಟಿಯ ಮನೆಯಲ್ಲಿ ಏಕೆ? ನೀನೊಮ್ಮೆ ವಿಚಾರಿಸಿ ಹೇಳು. ಜಮಾಲ್ ಎಲ್ಲವನ್ನೂ ಕೇಳಿ ತೆಗೆದುಕೊಂಡ. ಕೇಳಿದ ಸುದ್ದಿಗಳು ಅವನನ್ನು ಆಘಾತಗೊಳಿಸಿದವು. ರಾಶಾ ಗರ್ಭಿಣಿಯಾಗಿರುವುದು, ಊರವರು ಕೆಟ್ಟ ಮಾತುಗಳನ್ನಾಡಲಾರಂಭಿಸಿರುವುದು, ಮನೆಯವರು ಆಕೆಯನ್ನು ಆಂಟಿಯ ಮನೆಗೆ ಕಳುಹಿಸಿರುವುದು ಎಲ್ಲವನ್ನೂ ಅವನು ಫೈಸಲ್ಗೆ ತಿಳಿಸಿದ. ಫೋನಿನ ಆ ಕಡೆಯಲ್ಲಿ ಎಲ್ಲವನ್ನೂ ಕೇಳಿ ಫೈಸಲ್ ಒಡೆದೆದ. ಅವನ ಎದೆಯಲ್ಲಿ ಒಂದು ಬೆಂಕಿಯುರಿಯಿತು. ತನ್ನ ಭಾರ್ಯೆಯ ಮಾನವನ್ನು ರಕ್ಷಿಸಲು ತಾನು ರಹಸ್ಯವಾಗಿಟ್ಟಿದ್ದ ರಹಸ್ಯವೇ ಆಕೆಯ ಅವಮಾನಕ್ಕೆ ಕಾರಣವಾಗಿದೆ. ಆಕೆಯನ್ನು ಒಂಟಿಯಾಗಿ ಬಿಟ್ಟು ಈ ಮರುಭೂಮಿಯಲ್ಲಿ ಏನನ್ನು ಸಾಧಿಸಿದೆ? ಕುಂಠಿತ ಭಾವನೆಯಿಂದ ಅವನ ಎದೆ ಉರಿಯಿತು. ಅವನು ಕ್ಯಾಲೆಂಡರ್ಗೆ ಕಣ್ಣು ಹಾಯಿಸಿದ. ಆಕೆ 7 ತಿಂಗಳ ಗರ್ಭಿಣಿಯಾಗಿರಬೇಕು. ಇನ್ನೂ ಕಾಯುವುದರಲ್ಲಿ ಯಾವ ಅರ್ಥವಿಲ್ಲ. ಹಣವೂ ಉದ್ಯೋಗವೂ ಮುಖ್ಯವಲ್ಲ, ರಾಶಾಳೆ ಮುಖ್ಯ. ಅವನು ದೃಢವಾದ ಕಾಲಿಡುಗೆಯೊಂದಿಗೆ ಫೋರ್ಮನ್ನ ಕಚೇರಿಗೆ ನಡೆದ. ನಾನು ಊರಿಗೆ ಹೋಗಬೇಕು, ತುರ್ತಾಗಿದೆ. ಪೆರಿಯಾದ ದಿನ. ಬಂಧುಗಳೆಲ್ಲರೂ, ಹತ್ತಿರದ ತವರು ಮನೆಯಲ್ಲಿ ಒಟ್ಟಿಗೆ ಕೂಡಿದ್ದರು. ಹೋಗಲು ಒಡೆದಿದ್ದ ರಾಶಾಳನ್ನು ಆಂಟಿ ಬಲವಂತವಾಗಿ ಕರೆದೊಯ್ದಿದ್ದರು. ನಾವೇ ಒಳಗೊಡದಿರಬೇಕಿಲ್ಲ, ಎಲ್ಲರನ್ನೂ ಎದುರಿಸಬೇಕು ಎಂಬುದು ಅವರ ತರ್ಕವಾಗಿತ್ತು. ಗುಂಪಿನ ಮಧ್ಯೆ ರಾಶಾ ನಿಜಕ್ಕೂ ಒಂಟಿಯಾದಳು. ಆಕೆಯ ತುಂಬಿರುವ ಹೊಟ್ಟೆಯ ಕಡೆಗೆ ಎಲ್ಲರ ಕಣ್ಣುಗಳು ಚಾಚಿಬೀಳುತ್ತಿದ್ದವು. ಕರುಣೆಗಿಂತಲೂ ಹೆಚ್ಚಾಗಿ ಆ ನೋಟಗಳಲ್ಲಿ ಗೇಲಿಯಿತ್ತು. ಅಷ್ಟರಲ್ಲಿ ದೂರದ ಒಬ್ಬ ಬಂಧು, ಕಟುವಾಕುಗಳಿಗೆ ಹೆಸರಾಗಿದ್ದ ಖದೀಜಾತ್ ಆಕೆಯ ಬಳಿಗೆ ಬಂದರು. ಎಲ್ಲರಿಗೂ ಕೇಳುವಂತೆ ಕೇಳಿದರು. ಅಲ್ಲ ರಾಶಾ, ಪ್ರಸವದ ದಿನಾಂಕ ಯಾವಾಗ? ಮಗುವಿನ ಮುಖ ಯಾರಂತಿರುತ್ತದೆಂದು ಕಾಣಲು ನಾವೆಲ್ಲರೂ ಕಾಯುತ್ತಿದ್ದೇವೆ. ಗುಂಪಿನಿಂದ ಒಂದು ಒಡಗಿಡದ ನಗು ಏರಿತು. ಆ ಕ್ಷಣದಲ್ಲಿ ಭೂಮಿ ಬಿರಿದು ತಾನೊಂದು ಕೆಳಗಾದರೆ ಎಂದು ರಾಶಾ ಆಶಿಸಿದಳು. ಆಕೆಯ ಕಣ್ಣುಗಳು ತುಂಬಿ ಒರಗಿದವು. ಅವಮಾನದಿಂದ ಆಕೆಯ ದೇಹ ನಡುಗಿತು.
ಆಗಲೇ ಆ ಮನೆಯ ಮುಂಗೋಡೆಯಲ್ಲಿ ಒಂದು ಟಾಕ್ಸಿ ಬಂದು ನಿಂತಿತು. ಅದರಿಂದ ಒಬ್ಬ ವ್ಯಕ್ತಿ ಆತುರದಿಂದ ಇಳಿದ. ಬಿಸಿಲಿನಿಂದ ಕರಿಗಾದ ಮುಖ, ದಣಿದ ಕಣ್ಣುಗಳು, ಆದರೆ ಅವುಗಳಲ್ಲಿ ಒಂದು ತೀಕ್ಷ್ಣತೆ ಇತ್ತು. ಗುಂಪು ಮೌನವಾಯಿತು. ಬಂದವನು ಯಾರೆಂದು ಗುರುತಿಸಿದಾಗ ಎಲ್ಲರೂ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅದು ಫೈಸಲ್ ಆಗಿತ್ತು. ಅವನು ನೇರವಾಗಿ ರಾಶಾಳ ಬಳಿಗೆ ನಡೆದ. ನಡುಗುತ್ತಿದ್ದ ಆಕೆಯ ಭುಜದ ಮೇಲೆ ಕೈಯಿಟ್ಟ. ತನ್ನನ್ನೇ ತದರಿ ನೋಡುತ್ತಿದ್ದ ಗುಂಪಿನ ಕಡೆಗೆ ತಿರುಗಿ ಅವನ ಧ್ವನಿ ಆ ಮೌನವನ್ನು ಭೇದಿಸಿತು. ನಿಲ್ಲಿಸಿ. ಇವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವುದು ನನ್ನ ಮಗು. ಇವಳು ನನ್ನ ಭಾರ್ಯ, ಇದು ನನ್ನ ಮಗು. ಇನ್ನು ಯಾರಿಗಾದರೂ ಏನಾದರೂ ತಿಳಿಯಬೇಕೇ? ಖದೀಜಾತ್ನ ಮುಖ ಬಿಳಿಚಿಕೊಂಡಿತು. ಗುಂಪಿನಲ್ಲಿನ ಒಡಗಿಡದ ಮಾತುಗಳು ನಿಂತವು. ಎಲ್ಲರೂ ಆಘಾತದಿಂದ ಸ್ತಬ್ಧರಾದರು. 3 ವರ್ಷಗಳಿಂದ ಗಲ್ಫ್ನಲ್ಲಿದ್ದವನು ಈಗೋ ಕಣ್ಮುಂದೆ. ಫೈಸಲ್ನ ಧ್ವನಿ ಗುಂಪಿನ ಮೇಲೆ ಗುಡುಗಿನಂತೆ ಎದ್ದಿತು. ಗೇಲಿಯ ನಗುಗಳು ಮಾಯವಾದವು. ಒಡಗಿಡದ ಮಾತುಗಳು ನಿಂತವು. ಎಲ್ಲರ ಮುಖದಲ್ಲಿ ಒಂದು ಅವಿಶ್ವಾಸದ ಆಘಾತ ತುಂಬಿತ್ತು. ಅವಮಾನದ ಭಾರದಿಂದ ಕುಗ್ಗಿ ಹೋಗಿದ್ದ ರಾಶಾಳ ಭುಜದಲ್ಲಿ ಫೈಸಲ್ನ ಕೈ ಆಧಾರವಾಯಿತು. ಆ ಕ್ಷಣದಲ್ಲಿ ಗುಂಪನ್ನಾಗಲಿ ಅವರ ದೃಷ್ಟಿಗಳನ್ನಾಗಲಿ ಅವನು ಗಮನಿಸಲಿಲ್ಲ. ಅವನ ಲೋಕದಲ್ಲಿ ಅವನೂ ಆಕೆಯೂ ಮಾತ್ರ ಇದ್ದರು. ಅವನು ಮೆಲ್ಲಗೆ ಆಕೆಯ ಕಿವಿಯಲ್ಲಿ ಗುನುಗುನಿಸಿದ, ಕಣ್ಣೀರಿಡಬೇಡ, ನಾನು ಬಂದಿದ್ದೇನೆ. ಮನೆಗೆ ಹೋಗೋಣ. ಅವನು ಆಕೆಯನ್ನು ತಬ್ಬಿಕೊಂಡು ಗುಂಪಿನ ಮಧ್ಯೆಯಿಂದ ಮುಂದಕ್ಕೆ ನಡೆದ. ಜನರು ಅವರಿಗೆ ದಾರಿ ಮಾಡಿಕೊಟ್ಟರು. ಆಕೆಯ ಆಂಟಿಯ ಆಘಾತದಿಂದ ಸ್ತಬ್ಧವಾದ ಮುಖವನ್ನು, ಆಕೆಯ ತಂದೆ ಸುಲೈಮಾನ್ನ ಅವಾಕ್ಕಾದ ದೃಷ್ಟಿಯನ್ನು ದಾಟಿ ಅವನು ಆಕೆಯನ್ನು ಕರೆದೊಯ್ದ. ಮುಂಗೋಡೆಯಲ್ಲಿ ಕಾಯುತ್ತಿದ್ದ ಟಾಕ್ಸಿಯಲ್ಲಿ ಆಕೆಯನ್ನು ಕೂರಿಸಿ ಅವನು ಕುಳಿತ. ಮನೆಗೆ ಹೋಗುವ ದಾರಿಯಲ್ಲಿ ಎಲ್ಲವೂ ಮೌನವಾಗಿತ್ತು. ಹೊರಗಿನ ದೃಶ್ಯಗಳನ್ನು ಯಾರೂ ಗಮನಿಸಲಿಲ್ಲ. ರಾಶಾಳ ಕಣ್ಣೀರು ಹೊರಗಿರಲಿಲ್ಲ. ಆದರೆ ಅದು ಅವಮಾನದ ಕಣ್ಣೀರಾಗಿರಲಿಲ್ಲ, ಆಶ್ವಾಸದ ಕಣ್ಣೀರಾಗಿತ್ತು. ಫೈಸಲ್ ಏನೂ ಮಾತನಾಡದೆ ಆಕೆಯ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದ. ಆ ಸ್ಪರ್ಶದಲ್ಲಿ ಎಲ್ಲ ನೋವಿಗೂ ಮದ್ದಿತ್ತು. ಮನೆಯ ಮೆಟ್ಟಿಲಿನಲ್ಲಿ ಇಳಿಯುವಾಗ ಫಾತಿಮಾ ವಾತಿಲ ಬಳಿಯೇ ಇದ್ದರೂ ಸುದ್ದಿ ಕಾಡ್ಗಿಚ್ಚಿನಂತೆ ತಲುಪಿತ್ತು. ಆಕೆಯ ಮುಖದಲ್ಲಿ ಕೋಪವೋ ದ್ವೇಷವೋ ಇರಲಿಲ್ಲ, ಕೇವಲ ಒಂದು ಮರಗಟ್ಟುವಿಕೆಯಿತ್ತು. ಫೈಸಲ್, ನೀನು ಯಾವಾಗ ಬಂದೆ? ಆ ತಾಯಿಯ ಧ್ವನಿ ನಡುಗಿತು. ನನ್ನ ಭಾರ್ಯೆಯನ್ನು ಮಗುವನ್ನು ಮನೆಗೆ ಕರೆತರಲು ಬಂದೆ ತಾಯಿ, ಅವನು ಶಾಂತವಾಗಿ ಆದರೆ ದೃಢವಾದ ಧ್ವನಿಯಲ್ಲಿ ಹೇಳಿದ. ಫಾತಿಮಾಳನ್ನೂ ಅಬು ಹಾಜಿಯನ್ನು ದಾಟಿ ರಾಶಾಳನ್ನು ಕರೆದುಕೊಂಡು ಅವನು ಅವರ ಕಿಟಕಿಯ ಕೊಠಡಿಗೆ ನಡೆದ. ಕೊಠಡಿಯ ಬಾಗಿಲು ಮುಚ್ಚಿದ ಕೂಡಲೇ ರಾಶಾಳ ಸಂಯಮ ಕಳೆದುಹೋಯಿತು. ಆಕೆ ಅವನ ಎದೆಗೆ ಮುಖವೊಡ್ಡಿ ಒಡೆದಿದ್ದಳು. ತಿಂಗಳುಗಟ್ಟಲೆ ಒಳಗೊಡೆದಿದ್ದ ದುಃಖವೆಲ್ಲವೂ ಪ್ರವಾಹದಂತೆ ಹೊರಹೊರಿತು. ಅವನು ಆಕೆಯನ್ನು ಸಮಾಧಾನಿಸುತ್ತಾ ಆ ಕೂದಲಿನಲ್ಲಿ ತಲೆಯಾಡಿಸಿದ. ಕೆಲವು ಕ್ಷಣಗಳ ನಂತರ ರಾಶಾಳ ತಂದೆ, ತಾಯಿ ಮತ್ತು ಆಂಟಿ ಎಲ್ಲರೂ ಅಲ್ಲಿಗೆ ಬಂದರು. ಫಾತಿಮಾಳು, ಅಬು ಹಾಜಿಯೂ ಈಗಾಗಲೇ ಅಲ್ಲಿದ್ದರು. ಎಲ್ಲರ ಮುಖದಲ್ಲಿ ಪ್ರಶ್ನೆಯ ಚಿಹ್ನೆಗಳು. ಫೈಸಲ್ ಮಾತನಾಡಲಾರಂಭಿಸಿದ. ಎಲ್ಲವನ್ನೂ ವಿವರಿಸಿದ. ತನ್ನ ಈವೆಂಟ್ ಮ್ಯಾನೇಜ್ಮೆಂಟ್ ವ್ಯಾಪಾರ ಕುಸಿದದ್ದು, ಲಕ್ಷಗಟ್ಟಲೆ ಸಾಲ ಬಂದದ್ದು, ಸಾಲಗಾರರು ಮನೆಗೆ ಬಂದು ಬೆದರಿಕೆ ಹಾಕಿದ್ದು. ಆಕೆ ಒಂದು ರಾತ್ರಿ ಕರೆ ಮಾಡಿ ತುಂಬಾ ಕಣ್ಣೀರಿಟ್ಟಳು. ಇಲ್ಲಿನ ಅವಮಾನವನ್ನು ಸಹಿಸಲಾರೆ ಎಂದು ಹೇಳಿದಳು. ಅದನ್ನು ಕೇಳಿ ನನಗೆ ಸಹಿಸಲಾಗಲಿಲ್ಲ. ಅವನು ಒಂದು ಕ್ಷಣ ನಿಲ್ಲಿಸಿದ. ತದನಂತರ ಆ ಆಘಾತಕಾರಿ ಸತ್ಯವನ್ನು ಬಯಲಿಗೆಳೆದ. ಅದಕ್ಕಾಗಿ ನಾನು ಬಂದೆ. 7 ತಿಂಗಳ ಹಿಂದೆ, ಯಾರಿಗೂ ತಿಳಿಯದಂತೆ. ಸಾಲಗಾರರಿಗೆ ಗೊತ್ತಾದರೆ ನನ್ನನ್ನು ಇಲ್ಲಿಂದ ಕದಲಲು ಬಿಡುತ್ತಿರಲಿಲ್ಲ. ಆದ್ದರಿಂದ ಒಡದಿ ನಾನು ಬಂದೆ. ಈ ಮನೆಯ ಮೇಲಿನ ಯಾರೂ ಬಳಸದ ಕೊಠಡಿಯಲ್ಲಿ 1 ತಿಂಗಳ ಕಾಲ ಒಡದಿ ನಾನು ಇದ್ದೆ. ಅದನ್ನು ಕೇಳಿದ ಕೂಡಲೇ ಫಾತಿಮಾಳ ಕೈಗಳು ಬಾಯಿಗೆ ಹೋದವು. ಆಕೆಯ ಕಣ್ಣುಗಳು ಮೇಲಿನ ಮಹಡಿಯ ಕಡೆಗೆ ಚಾಚಿದವು. ರಾಶಾರಾತ್ರಿಯಲ್ಲಿ ಆಹಾರವನ್ನು ಮೇಲೆ ಕೊಂಡೊಯ್ಯುತ್ತಿದ್ದದ್ದು, ಕೆಲವೊಮ್ಮೆ ಕೇಳಿದ್ದ ನೇರ್ಪಾದ ಶಬ್ದಗಳು ಎಲ್ಲವೂ ಈಗ ಒಟ್ಟಿಗೆ ಸೇರಿದಾಗ ಆ ತಾಯಿಯ ಎದೆ ಒಡೆದಿತು. ಫೈಸಲ್ ಮುಂದುವರೆದ. ನಾನು ಹಿಂತಿರುಗುವಾಗ ಆಕೆಯಿಂದ ಒಂದು ವಾಗ್ದಾನವನ್ನು ಪಡೆದಿದ್ದೆ. ಈ ರಹಸ್ಯವನ್ನು ಯಾರಿಗೂ ಹೇಳಬಾರದೆಂದು. ನಾನು ಓಡಿಹೋದ ಕಾಯರನೆಂದು ಊರವರು ಹೇಳಬಾರದೆಂದು. ನನ್ನ ಮಾನವನ್ನು ರಕ್ಷಿಸಲು. ಆದರೆ ನಾನು ಮಾಡಿದ ಆ ಸ್ವಾರ್ಥದ ಬೆಲೆಯನ್ನು ತೀರಿಸಿದ್ದು ನನ್ನ ಪಾಪದ ಭಾರ್ಯೆ. ಆಕೆ ಎದುರಿಸಿದ ಪ್ರತಿಯೊಂದು ಅವಮಾನಕ್ಕೂ ಕಾರಣ ನಾನೇ. ತಪ್ಪು ಮಾಡಿದವನು ನಾನೇ. ಅವನ ಧ್ವನಿ ಇಡರಿತು.
ಕೊಠಡಿಯಲ್ಲಿ ಸಂಪೂರ್ಣ ಮೌನ. ಒಡದಿನೊಡದಿನ ಎದೆಯಲ್ಲಿ ಕುಂಠಿತ ಭಾವನೆಯ ಬೆಂಕಿ ಉರಿಯಿತು. ಫಾತಿಮಾ ಓಡಿ ಹೋಗಿ ರಾಶಾಳನ್ನು ತಬ್ಬಿಕೊಂಡಳು. ನನ್ನ ಮಗಳೇ, ಈ ತಾಯಿಯನ್ನು ಕ್ಷಮಿಸು. ನಿನ್ನನ್ನು ಅರ್ಥ ಮಾಡಿಕೊಳ್ಳಲಾಗದ ಈ ಮೂರ್ಖಳನ್ನು ಕ್ಷಮಿಸು. ಆಕೆ ಒಡೆದಳು. ಸುಲೈಮಾನ್ಗೆ ಮಗಳ ಮುಖದ ಕಡೆಗೆ ನೋಡಲು ಧೈರ್ಯವಿರಲಿಲ್ಲ. ಅವನು ಅವಮಾನದಿಂದ ತಲೆ ತಗ್ಗಿಸಿದ. ನಿಜವಾದ ಕಥೆಯನ್ನು ಮನೆಯವರು ತಿಳಿದರು. ನಿಧಾನವಾಗಿ ಆ ಸುದ್ದಿ ಹೊರಗಿನ ಲೋಕಕ್ಕೂ ತಲುಪಿತು. ಫೈಸಲ್ ಓಡಿ ಹೋಗಿರಲಿಲ್ಲ. ಮರುದಿನವೇ ಅವನು ಮುಖ್ಯ ಸಾಲಗಾರನನ್ನು ಭೇಟಿಯಾದ. ನಾನು ಇಲ್ಲಿಯೇ ಇದ್ದೇನೆ, ಎಲ್ಲಿಗೂ ಹೋಗುವುದಿಲ್ಲ. ನನಗೆ ಸ್ವಲ್ಪ ಸಮಯ ಕೊಡಿ. ನಿಮ್ಮ ಪ್ರತಿಯೊಂದು ಪೈಸೆಯನ್ನು ಕಷ್ಟಪಟ್ಟು ತೀರಿಸುತ್ತೇನೆ. ಅವನ ಧೈರ್ಯವನ್ನು, ಭಾರ್ಯೆಯ ಮೇಲಿನ ಪ್ರೀತಿಯನ್ನು ಕಂಡಾಗ ಕಠಿಣವಾಗಿ ಮಾತನಾಡಿದವರ ಮನಸ್ಸು ಕರಗಿತು. ಅವನನ್ನು ಕೆಟ್ಟದಾಗಿ ಮಾತನಾಡಿದ ಸಮಾಜವೇ ಅವನನ್ನು ಗೌರವದಿಂದ ನೋಡಲಾರಂಭಿಸಿತು. ಅಬು ಹಾಜಿಯು ಸುಲೈಮಾನ್ನು ತಮ್ಮ ತಪ್ಪಿಗೆ ಪಶ್ಚಾತ್ತಾಪ ಮಾಡಿದರು. ಅವರಿಬ್ಬರೂ ಒಟ್ಟಿಗೆ ತಮ್ಮ ಬಳಿಯಿದ್ದ ಉಳಿತಾಯದಿಂದ ಸಾಲದ ಒಂದು ದೊಡ್ಡ ಭಾಗವನ್ನು ತೀರಿಸಿದರು. ಗಲ್ಫ್ಗೆ ಮತ್ತೆ ಹೋಗದಿರಲು ಫೈಸಲ್ ತೀರ್ಮಾನಿಸಿದ. ಜಮಾಲ್ನ ಸಹಾಯದಿಂದ ಆ ಸಣ್ಣ ಪಟ್ಟಣದಲ್ಲಿ ಒಂದು ಡೆಲಿವರಿ ಸರ್ವಿಸ್ ಆರಂಭಿಸಿದ. ಅದೊಂದು ಸಣ್ಣ ಆರಂಭವಾಗಿತ್ತು, ಆದರೆ ಆ ಆರಂಭಕ್ಕೆ ಅವನ ಕುಟುಂಬದ ಸಂಪೂರ್ಣ ಬೆಂಬಲವಿತ್ತು. ತಿಂಗಳುಗಳು ಕಳೆದವು. ರಾಶಾ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಮಗುವಿನ ಹೆಸರಿಡುವ ಸಮಾರಂಭವಿತ್ತು. ಆ ದಿನ ಮನೆಯಲ್ಲಿ ಜನರಿಂದ ತುಂಬಿತ್ತು. ಆದರೆ ಈ ಬಾರಿ ಯಾರ ಮುಖದಲ್ಲೂ ಗೇಲಿಯೋ ಕರುಣೆಯೋ ಇರಲಿಲ್ಲ. ಕೇವಲ ಆತ್ಮೀಯ ಸಂತೋಷವಿತ್ತು. ರಾಶಾ ಒಬ್ಬ ದೇವತೆಯಂತೆ ಅಲಂಕರಿಸಿಕೊಂಡು ಮಗುವನ್ನು ಎತ್ತಿಕೊಂಡು ಜನರ ಮಧ್ಯೆ ನಿಂತಿದ್ದಳು. ಫೈಸಲ್ ಒಂದು ನಗೆಯೊಂದಿಗೆ ಅತಿಥಿಗಳನ್ನು ಸ್ವಾಗತಿಸಿದ. ಫಾತಿಮಾಳು, ಆಯಿಷಾಳು ತಮ್ಮ ಮೊಮ್ಮಗುವನ್ನು ಲಾಲಿಸುತ್ತಿದ್ದರು. ಅಷ್ಟರಲ್ಲಿ ಖದೀಜತ್ ಮುಂದೆ ಬಂದರು. ಒಡದಿನ ಕಾಲದಲ್ಲಿ ಆಕೆಯನ್ನು ತೀವ್ರವಾಗಿ ಅವಮಾನಿಸಿದ್ದ ಆ ಸ್ತ್ರೀ. ಅವರು ಮಗುವಿನ ಕೆನ್ನೆಯನ್ನು ಪ್ರೀತಿಯಿಂದ ತಟ್ಟಿದರು. ಮಾಷಾ ಅಲ್ಲಾ, ತಂದೆಯ ಕಣ್ಣುಗಳೇ, ಈ ಮಗುವಿಗೆ. ಅದನ್ನು ಕೇಳಿ ಎಲ್ಲರೂ ನಗೆಯಾಡಿದರು. ಅದೊಂದು ಹೊಸ ಆರಂಭವಾಗಿತ್ತು. ಆ ರಾತ್ರಿ ಕೊಠಡಿಯ ಮಂದವಾದ ಬೆಳಕಿನಲ್ಲಿ ತೊಟ್ಟಿಲಲ್ಲಿ ಮಲಗಿದ್ದ ಮಗಳನ್ನು ರಾಶಾಳು ಫೈಸಲ್ನು ನೋಡುತ್ತಿದ್ದರು. ಕಿಟಕಿಯಿಂದ ಚಂದ್ರನ ಬೆಳಕು ಒಳಗೆ ಹರಿಯುತ್ತಿತ್ತು. ಫೈಸಲ್ ರಾಶಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದ. ರಾಶಾ, ನೋಡು, ಅವನು ಕಿಟಕಿಯ ಕಡೆಗೆ ಸೂಚಿಸಿದ. ನಮ್ಮ ರಹಸ್ಯಕ್ಕೆ ಸಾಕ್ಷಿಯಾಗಿದ್ದ ಆ ಚಂದ್ರನ ಬೆಳಕು ಈಗ ನಮ್ಮ ಮಗಳನ್ನು ಕಾಣಲು ಬಂದಿದೆ. ಅವನು ಮಗುವಿನ ಗಿಡದಿಯನ್ನು ತಲೆಯಾಡಿಸಿದ. ನಾವಿವಳಿಗೆ ಖಮರ್ ಎಂದು ಹೆಸರಿಡೋಣ, ಚಂದ್ರ. ಅವನು ರಾಶಾಳ ಕಣ್ಣುಗಳಿಗೆ ದೃಷ್ಟಿ ಹಾಯಿಸಿದ. ಆ ಕಣ್ಣುಗಳಲ್ಲಿ ಸಂತೋಷದ ಸಾಗರ ತುಂಬಿತ್ತು. ಎಲ್ಲ ಕತ್ತಲನ್ನು ಸಹಿಸಿದ್ದು ಈ ಚಂದ್ರನ ಬೆಳಕಿನ ಉದಯವನ್ನು ಕಾಣಲಿಕ್ಕಾಗಿಯೇ. ಅವರ ಜೀವನದಲ್ಲಿ ಬಿರುಗಾಳಿ ತಣ್ಣಗಿತ್ತು. ನೋವಿನ ಮತ್ತು ಅವಮಾನದ ಸಾಗರವನ್ನು ದಾಟಿ ಅವರು ಪ್ರೀತಿಯ ತೀರಕ್ಕೆ ತಲುಪಿದ್ದರು. ಅಲ್ಲಿ ಅವರಿಗಾಗಿಯೇ ಚಂದ್ರನ ಬೆಳಕು ಹಾಸಿಗೊಂಗಿತ್ತು.